ದಯಮಾಡಿ ತಾವೆಲ್ಲ ಆಸನದಲ್ಲಿ ಆಸೀನರಾಗಬೇಕು ಅಂತಿ. ಸ್ವಲ್ಪ ಸಭೆಯ ಶಿಸ್ತನ್ನು ಪಾಲನೆ ಮಾಡ್ಬೇಕು ನಾವೆಲ್ಲರೂ. ನಮ್ಮ ಕಾರ್ಯಕ್ರಮ ಇದು. ದಯಮಾಡಿ ಎಲ್ಲ ವೇದಿಕೆ ಹತ್ರ ಬನ್ನಿ, ಆಸೀನಗಳ ಹತ್ರ ಬಂದು ಆಸನರಾಗಬೇಕು ತಾವೆಲ್ಲ. ಒಂದಿಷ್ಟು ಮಾತುಗಳನ್ನು ಎಲ್ಲ ಮುಖಂಡರು ಮಾತಾಡ್ತಾರೆ, ಎಲ್ಲರನ್ನು ಆಲಿಸೋಣ. ಅತಿ ಹೆಚ್ಚಿನ ಮತದಾನದ ಮುಖಾಂತರ ರಾಘವೇಂದ್ರ ಹಿಟ್ನಾಳ್ ಅವರನ್ನು ಗೆಲ್ಲಿಸೋಣ ಅಂತ ಮನವಿ ಮಾಡ್ಕೊಳ್ತೇನೆ. ಎಲ್ಲ ನನ್ನ ಸಹೋದರರು ವೇದಿಕೆ ಹತ್ರ ಬಂದು ಆಸನಗಳಲ್ಲಿ ಆಸೀನರಾಗಬೇಕು. ಬನ್ನಿ, ಬೇಗ ಬೇಗ ಕೂಡ್ರಿ. ಮಾರುತಿ ಕರೆದು ಕೂಡ್ಸಲ್ಲಿ. ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಎಲ್ಲರೂ ವೇದಿಕೆ ಹತ್ರ ಬರಬೇಕು. ಎಲ್ಲ ಮುಖಂಡರು ಕೂಡ ಕಾರ್ಯಕರ್ತರನ್ನ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಸೀನರಾಗಕ್ಕೆ ಹೇಳಬೇಕು. ನೀವೇ ಇಲ್ಲಿ ಗುಂಪು ಕೂತ್ರೆ ಅದು ಸರಿ ಕಾಣ್ತಿಲ್ಲ ಹಿಂದೆ ಕೂತವ್ರಿಗೆ. ಸರಿ, ಒಂದಿಷ್ಟು ಮಾತುಗಳನ್ನು ಅಥವಾ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. 2023ರ ಸಾರ್ವತ್ರಿಕ ಚುನಾವಣೆಯ ಪ್ರಯುಕ್ತ ನಮ್ಮ ಕಾಂಗ್ರೆಸ್ಸಿನ ನಿಯೋಜಿತ ಅಭ್ಯರ್ಥಿಯಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಮತ ಯಾಚನೆಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಿಮ್ಮೆಲ್ಲರ ಒಂದು ಆಶೀರ್ವಾದಕ್ಕೋಸ್ಕರ ನಾವು ಇವತ್ತು ಮನವಿ ಮಾಡೋಕ್ಕೆ ಅಂಥೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಭಾಳಷ್ಟು ನನ್ನ ತಮ್ಮಂದರು, ಅಣ್ಣಂದರು, ತಾಯಂದಿರಿದ್ದೀರಾ. ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 2 ಬಾರಿ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರ ಒಂದು ಅಭೂತಪೂರ್ವವಾದ ಆಶೀರ್ವಾದದೊಂದಿಗೆ ಅವರು ಶಾಸಕರಾಗಬೇಕು, ಜೊತೆಗೆ ನಮ್ಮ ಜಿಲ್ಲೆಗೆ ಸಚಿವರಾಗಬೇಕು ಅನ್ನೋ ಒಂದು ಮಹದಾಸೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇವೆ. ದಯಮಾಡಿ ನಮ್ಮ ಎಲ್ಲ ವಿಚಾರಗಳನ್ನು ನೀವು ಆಲಿಸಿ ಮತ್ತೊಮ್ಮೆ ಅವರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ಬಹಳಷ್ಟು ತಾಯಂದಿರು ಬರ್ತಾ ಇದ್ದಾರೆ. ಇನ್ನು ವೇದಿಕೆ ಹತ್ರ ಬನ್ನಿಮ್ಮ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಮತ್ತು ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಯಾಕೆ ಗೆಲ್ಸ್ಕೊಂಡು ಬರಬೇಕು ಅನ್ನೋದನ್ನು ನನ್ನ ವಿಚಾರಗಳನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಕಳೆದ 2 ಬಾರಿ ಶಾಸಕರಾದಾಗ ರಾಘವೇಂದ್ರ ಹಿಟ್ನಾಳ್ ಅವರು ಸಾವಿರಾರು ಕೋಟಿ ಅನುದಾನವನ್ನು ತಂದು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ನೀವೆಲ್ಲ ಅದನ್ನು ಕಂಡಿದ್ದೀರಾ. ಬಹಳಷ್ಟು ಏತ ನೀರಾವರಿ ಯೋಜನೆಗಳನ್ನು ತಂದಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳನ್ನು ತಂದಿದ್ದಾರೆ, ಮಹಿಳಾ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗಳನ್ನು ಮಾಡಿದ್ದಾರೆ, ವೈದ್ಯಕೀಯ ಕಾಲೇಜುಗಳನ್ನು ತಂದಿದ್ದಾರೆ. ನಾವು ಉನ್ನತವಾದ ಶಿಕ್ಷಣವನ್ನು ಪಡಿಬೇಕಂದ್ರೆ ಬೇರೆ ಜಿಲ್ಲೆಗೆ ಮೊರೆ ಹೋಗಬೇಕಾಗಿತ್ತು. ಆದರೆ ಅವರ ಒಂದು ಪ್ರಯತ್ನದಿಂದ ಇವತ್ತು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ವೈದ್ಯಕೀಯ ಶಿಕ್ಷಣ ಕಾಲೇಜು ಬಂದಿದೆ. ಜೊತೆಗೆ ಪಕ್ಕದಲ್ಲೇ ಅವರ ಒಂದು ಪ್ರಯತ್ನದಿಂದ ಇಂಜಿನಿಯರ್ ಕಾಲೇಜ್ ಕೂಡ ಬಂದಿದೆ. 12 ವಸತಿ ಶಾಲೆಗಳನ್ನು ತಂದಿದ್ದಾರೆ, ಪದವಿ ಪೂರ್ವ ಕಾಲೇಜುಗಳನ್ನು ತಂದಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ ಯಾಕೆ ಮತ್ತೊಮ್ಮೆ ರಾಘವೇಂದ್ರ ಹಿಟ್ನಾಳ್ ಅವರು ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಬಾರ್ದು, ಇದನ್ನ ನಾವು ವಿಚಾರ ಮಾಡಬೇಕು. ಇವತ್ತಿನ ದಿವಸ ನಿಮ್ಮ ಮುಂದೆ ಬರ್ತಾ ಇದ್ದಾರೆ BJP ಮತ್ತು JDS ಅಭ್ಯರ್ಥಿಗಳು. ಅವರೇನು ಹೇಳ್ತಾ ಇದ್ದಾರೆ, ಬರೇ ನಾವು ಅಭಿವೃದ್ಧಿ ಮಾಡಿದ್ವಿ, ನಮಗೆ ಸರಿಸಾಟಿ ಇಲ್ಲ, ಕಾಂಗ್ರೆಸ್ನವ್ರು ಬರೇ ಸುಳ್ಳು ಹೇಳ್ತಾರೆ, ಇವೆಲ್ಲವನ್ನು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು. ಆದರೆ ನೀವು ತಿಳ್ಕೊಳ್ಬೇಕು ಇವತ್ತು ಏನಂತ ಹೇಳಿದರೆ, 10 ವರ್ಷದಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ಪ್ರಶ್ನೆ ಮಾಡುವಂಥ ಒಂದು ನೀಚ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ BJPಯವರು. ಯಾಕೆ ಅವ್ರು ಅದನ್ನು ಮಾಡ್ತಾರೆ ಅಂತ ಹೇಳಿದರೆ, ಅವ್ರು ಹೇಳೋದೇ ಬರೀ ಸುಳ್ಳು ಅಂತ. ಅವ್ರಿಗೆ ಹೇಳಿದಂತಹ ಭರವಸೆಗಳು, ಕೊಟ್ಟಂತಹ ಭರವಸೆಗಳನ್ನು ಇದುವರೆಗೂ ನಮ್ಮ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಾವು ಕಂಡಿಲ್ಲ. ಏನು ಹೇಳಿದರು, 9 ವರ್ಷದಲ್ಲಿ ನಮ್ಮ ಪ್ರಧಾನಿಯವರು ಏನು ಭರವಸೆಗಳನ್ನು ಕೊಟ್ಟಿದ್ದರು ನಮ್ಮ ದೇಶಕ್ಕೆ, ಅದನ್ನು ವಿಚಾರ ಮಾಡಬೇಕು ನಾವು. 1 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಯುವಕರಿಗೆ, 15 ಕಪ್ಪು ಹಣನ ತರಿಸಿ ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲವನ್ನು ಹೇಳಿದರು. ಅದು ಯಾವುದೇ ರೀತಿಯಾದಂಥ
ಒಂದನ್ನು ಭರವಸೆಗಳನ್ನು ಈಡೇರಿಸಲೇ ಇಲ್ಲ. ಬರೀ ಸುಳ್ಳು ಮಾತುಗಳನ್ನು ಹೇಳಿ ನಮ್ಮಿಂದ ಮತಗಳನ್ನು ಪಡೆದು ದೇಶಕ್ಕೆ ಪ್ರಧಾನಿ ಆದರು. ಆದರೆ ಇವತ್ತು ನಾವು ಅದನ್ನು ತಿರಸ್ಕರಿಸುವಂತಹ ಸಮಯ ಕಾಲ ಬಂದಿದೆ. ಇದನ್ನು ನಾವು ಕಳ್ಕೊಂಡ್ರೆ ಮತ್ತೆ ನಾವು ಭಾಳಷ್ಟು ಸಂಕಷ್ಟಕ್ಕೆ ಈಡಾಗ್ತೀವಿ ಅನ್ನೋದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದಂಥ ರಾಘವೇಂದ್ರ ಹಿಟ್ನಾಳ್ ಅವ್ರ ಬಗ್ಗೆ BJP ಅಭ್ಯರ್ಥಿಗಳು, JDS ಅಭ್ಯರ್ಥಿಗಳು ಏನು ಹೇಳಕತ್ತಾರೆ ಇವತ್ತಂದರೆ, ಇಲ್ಲ ಒಬ್ಬ ಮಹಿಳೆಗೆ ಕೊಟ್ಟರು ನಮ್ಮ ಪಕ್ಷದವರು ಅಂಥೇಳಿ BJP ಅವ್ರು ಬರ್ತಾರೆ, ಈ ಕಡೆ JDSನವರು ನಾನು ಹೊಸ ಬದಲಾವಣೆ ತೊಗೊಂಬರ್ತೀನಿ ಅಂತ ಬಂದಿದ್ದಾರೆ. ಆದರೆ ನಿಮಗೆಲ್ರಿಗೂ ಗೊತ್ತಿದೆ ಒಂದೇ ನಾಣ್ಯದ ಎರಡು ಮುಖಗಳವು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ JDS ಅಭ್ಯರ್ಥಿ BJPಯಿಂದನೇ ಟಿಕೆಟಿನ ವಂಚಿತರಾಗಿ ಈ ಕಡೆ ಬಂದಿದ್ದು ಅಂಥೇಳಿ ಎಲ್ರಿಗೂ ಗೊತ್ತಿದೆ. ಇನ್ನೇನು 2-3 ದಿವಸ ಇದೆ ಅಂದಾಗ BJP ಟಿಕೆಟ್ ಅನೌನ್ಸ್ ಆಗ್ತದೆ, ಇವರು ಹೊರಗಡೆ ಬಂದು JDSಗೆ ಹೋಗಿ ಸೇರ್ಪಡೆ ಆಗ್ತಾರೆ, ಹೊಸ ಬದಲಾವಣೆ ತರ್ತಾರಂತ. ಅದು ಹೆಂಗೆ ತರೋಕ್ಕಾಗ್ತದೆ? ಅಲ್ಲೇ ಇದ್ದು ಅಲ್ಲೇ ಎಲ್ಲವನ್ನು ಉಂಡು ಅದೇ ರಕ್ತವನ್ನು ಬೆಳೆಸ್ಕೊಂಡು ಬಂದು ಇವತ್ತು ಹೊಸ ಬದಲಾವಣೆ ಅಂದರೆ ಖಂಡಿತ ನಾವು ಯಾರೂ ನಂಬಕ್ಕೆ ರೆಡಿ ಇಲ್ಲ. ಇದನ್ನು ನಮ್ಮ ಪ್ರಬುದ್ಧ ಮತದಾರರು ಮನಗಾಣಬೇಕು. ನಾವು ಇವತ್ತಿನ ದಿವಸ ಅವರಿಗೆ ತಕ್ಕವಾದ ಪಾಠವನ್ನು ಕಲಿಸ್ಬೇಕು. ಒಬ್ಬ ಮಹಿಳೆಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಆ ಟಿಕೆಟನ್ನು ಹ್ಯಾಗೆ ಪಡೆದಾರೆ ಅನ್ನೋದು ಕೂಡ ನಾವು ವಿಚಾರ ಮಾಡಬೇಕು. ಇವತ್ತು ನಾವು ಅವ್ರ ಮಾವನಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಗಗೆ ಕೊಟ್ಟಿಲ್ಲ ಅಂದರೆ ಸೊಸೆಗೆ ಕೊಡ್ರಿ ಅಂತೇಳಿ ತಗೊಂಡು ಬಂದಿದ್ದಾರೆ. ಆದರೆ ಅವರು ಇವತ್ತು ಏನು ಹೇಳ್ತಾರೆ ಅಂದರೆ ಒಬ್ಬ ಮಹಿಳೆಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಗೆದ್ದ ಮೇಲೆ ನಮ್ಮ ಮಹಿಳೆಯರ ಸಮಸ್ಯೆನ ವಿಧಾನಸೌಧದಲ್ಲಿ ಮಾತಾಡ್ತೀವಿ. ಆದರೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ BJP ಅಭ್ಯರ್ಥಿ ಆದಂಥ ಮಂಜುಳಾ ಕರಡಿ ಅವರಿಗೆ, ಇಲ್ಲಿ ನಮ್ಮ ತಾಲೂಕಿನಲ್ಲಿ, ಇಡೀ ರಾಜ್ಯದ ಬೇಡ, ನಮ್ಮ ತಾಲೂಕಿನಲ್ಲಿ ನಮ್ಮ ಮಹಿಳೆಯರಿಗೆ ಸಂಕಷ್ಟ ಬಂದಾಗ, ನಮ್ಮ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ, ನಮ್ಮ ಮಹಿಳೆಯರ ಮೇಲೆ ಅನ್ಯಾಯವಾದಾಗ ಒಂದು ದಿನವೂ ಬಂದು ರೋಡಿಗೆ ಮಾತಾಡದೇ ಇರೋರು, ಅಥವಾ ಜನರಿಗೆ ಪ್ರಶ್ನೆ ಮಾಡದೇ ಇರೋರು, ಅಧಿಕಾರಿಗಳಿಗೆ ಮಾತಾಡದೇ ಇರೋರು ಇವತ್ತು ಗೆದ್ದು ಹೋಗಿ ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡ್ತಾರೆ ಅನ್ನೋದು ನೀವೆಷ್ಟು ಮಟ್ಟಿಗೆ ನಂಬ್ತಿರೋ ನನಗೆ ಗೊತ್ತಿಲ್ಲ. ಇದನ್ನೇ ವಿಚಾರ ಮಾಡಬೇಕು ನಾವು. ಭಾಳಷ್ಟು ಅತ್ಯಾಚಾರಗಳಾದವು ನಮ್ಮ ರಾಜ್ಯದಲ್ಲಿ, ಭಾಳಷ್ಟು ಅನ್ಯಾಯಗಳಾದವು, ದೌರ್ಜನ್ಯಗಳಾದವು. ಅವ್ರದ್ದೇ ಪಕ್ಷದ ಬಹಳಷ್ಟು ಸಚಿವರುಗಳು ಮಹಿಳೆಯರು ಬೇಡಿಕೆಯನ್ನು ಇಟ್ಕೊಂಡು ಹೋದಾಗ ಅವರಿಗೆ ಅವಾಚ್ಯವಾಗಿ ವರ್ತನೆ ಮಾಡಿದರು. ಅರವಿಂದ್ ನಿಂಬಾಳೆ ಅಂತವರು ರೋಡಲ್ಲೇ ಒಬ್ಬ ಹೆಣ್ಮಗಳಿಗೆ ಭಾಳ ನೀಚವಾಗಿ ಅವರಿಗೆ ಮಾತಾಡಿದರು. ಸೋಮಣ್ಣನಂತವ್ರು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರು ಒಬ್ಬ ಮಹಿಳೆಗೆ ಹೊಡಿತಾರೆ, ಪ್ರಶ್ನೆ ಮಾಡೋಕ್ಕೆ ಹೋದರೆ ನಿನ್ನೇನು ಅತ್ಯಾಚಾರ ಮಾಡಿದ್ನ ಅಂತ ಕೇಳ್ತಾರೆ. ಇಂಥ ಎಲ್ಲ ಸಚಿವರನ್ನ ಒಳಗೊಂಡಂತಹ ನಮ್ಮ BJP ಸರ್ಕಾರ ಮಹಿಳೆಯರಿಗೋಸ್ಕರ ಏನನ್ನೂ ಮಾಡಲಿಲ್ಲ ಅನ್ನೋದನ್ನು ಕೂಡ ನೀವು ಮನಗಾಣಬೇಕು. ಆವಾಗ ಪ್ರಶ್ನೆ ಮಾಡದೇ ಇರೋರು ಇವತ್ತಿನ ದಿವಸ ಏನೋ ಹೊಸದಾಗಿ ಏನೋ ಮಾಡ್ತಾರೆ ಅನ್ನೋದು ನಾವು ಕನಸು ಕಾಣಬೇಕಾಗಿದ್ದೆ. ಹಾಗಾಗಿ ನೀವು ನೋಡಬೇಕು ಅವ್ರು ಏನು ಮಾಡಿದ್ದಾರೆ ಅಂಥೇಳಿ, ಅದನ್ನು ವಿಚಾರ ಮಾಡಬೇಕು. ಜೊತೆಗೆ ಇಡೀ ರಾಜ್ಯದಲ್ಲಿ BJP ಸರ್ಕಾರದಿಂದ ನಾವೆಷ್ಟೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ವಿ ಅನ್ನೋ ಕೂಡ ವಿಚಾರ ಮಾಡಬೇಕು. ಇಡೀ 2ನೇ ಬಾರಿಗೆ ನಮ್ಮ ಶಾಸಕರು BJP ಸರ್ಕಾರದಲ್ಲಿ ಶಾಸಕರಾದಾಗ, ವಿರೋಧ ಪಕ್ಷದಲ್ಲಿ ಶಾಸಕರಾದಾಗ 2 ವರ್ಷ ಕೊರೋನಾದಲ್ಲಿ ಎಲ್ಲರೂ ಸಂಕಷ್ಟದಲ್ಲಿ ಅನುಭವಿಸಿದ್ವಿ ನಾವು. ಆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದು ಅನುಭವಿಸಿದ್ವಿ ಎಲ್ಲ ಸ್ತ್ರೀ ಸಾಮಾನ್ಯರು, ಜನಸಾಮಾನ್ಯರು. ಆ ಸಂಕಷ್ಟಕ್ಕೆ ಅಂದೆ ಇವತ್ತು ಮತದಾನ ಕೇಳೋಕ್ಕೆ ಬಂದಿದ್ದಾರೆ ಅಂದರೆ ಯಾವ ನೈತಿಕತೆ ಇದೆ ಅನ್ನೋದನ್ನು ನೀವು ಕೇಳಬೇಕು. ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ದೇಶ, ನಾವು ಸಂವಿಧಾನವನ್ನು ಉಳಿಸುವಂತಹ ಪಕ್ಷ ನಮ್ಮದು. ಸಂವಿಧಾನ ಏನು ಹೇಳ್ತದೆ? ಸಮಾನವಾದ ಹಕ್ಕು, ಸಮಾನವಾದ ಅವಕಾಶ, ಜೀವಿಸುವಂಥ ಅವಕಾಶ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತದೆ. ಆದರೆ ಅವರನ್ನು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ನಿಮಗೆ ನಿನ್ನೆ ಮೊನ್ನೆದೊಂದು ಉದಾಹರಣೆ ಕೊಡ್ತೀನಿ ನಾನು. ಭಾಳ ದೂರ ಹಿಂದಿಂದೆಲ್ಲ ಹೋಗೋದು ಬೇಡ. ಪಕ್ಕದ ಜಿಲ್ಲೆಯಲ್ಲಿರುವಂಥ ಹೊಸಪೇಟೆ ಅಂದರೆ ವಿಜಯನಗರ, ಅಲ್ಲಿ ಒಬ್ಬ ಸಚಿವ ವಾರ್ಡಿಗೆ ಮತದಾನದ ಪ್ರಚಾರಕ್ಕೆ ಬಂದಾಗ ಮನವಿ ಮಾಡ್ಕೊಳ್ಳುವಾಗ ಒಬ್ಬ ಯುವಕ ಪ್ರಶ್ನೆ ಮಾಡ್ತಾನೆ ಅವರಿಗೆ, ನೀವು ಆ ಕೆಲಸ ಮಾಡಿಲ್ಲ, ಹಿಂಗೆ ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಒಬ್ಬ ಸಚಿವನಾಗಿ ಆ ಹುಡುಗನ ಜೊತೆ ಹೆಂಗೆ ವರ್ತನೆ ಮಾಡ್ತಾರೆ ಅವ್ರು ಅಂತ ಹೇಳಿದರೆ, ನಿನಗೆ ಹಾಕ್ಬೇಕಂದ್ರೆ ಹಾಕು, ಇಲ್ಲಾಂದ್ರೆ ಮುಚ್ಕೊಂಡಿರು ಅಂತ ಇದೇ ಶಬ್ದ ಯೂಸ್ ಮಾಡಿದ್ದವರು ಆನಂದ್ ಸಿಂಗ್ ಅವರು. ನಂತರ ಆತನ ಜೊತೆ ವಾದ ಕೇಳಿತಾನೆ ಆ ಹುಡುಗ. ಅವ್ರು ಕೊನೆಯದಾಗಿ ಆ ಹುಡುಗನ ಹೆಸರು ಕೇಳ್ತಾರೆ. ಯಾಕೆ ಅಂತ ಹೇಳಿದರೆ ಆತನಿಗೆ ಕಾದಿದೆ ಅಂತ ಮುಂದೆ ಹೆಸರು ಕೇಳ್ಕೊಂಡು ಹೋಗ್ತಾರೆ. ಇಂಥ ಸಚಿವರನ್ನು ಭಾಳಷ್ಟು ಜನ ನೋಡಿದ್ದೀವಿ. ನೀವು ಕೂಡ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ರಾಜೀವ್ ಅಂಥೇಳಿ ಒಬ್ಬ ಸಚಿವ ಇದ್ದರು. ಅವರು ಕೂಡ ಇದೇ ಪ್ರಶ್ನೆ ಹಿಂಗೆ ಮಾಡಿದರು ಸೇಮ್ ಆಗಿ. ಒಬ್ಬ ಯುವಕ, ನೀವು ನಮ್ಮಲ್ಲಿ ಕೆಲಸ ಮಾಡಿಲ್ಲ ರೀ,
ನಾವು ನಮ್ಮ ಹಕ್ಕಿದೆ ನಾನು ಕೇಳಬೇಕು ಅಂತ ಅಂದಾಗ ಆತನ ಅಲ್ಲೇ ಅದು ಇಡೀ ಸಭೆಯಲ್ಲೇ ಸಾರ್ವಜನಿಕವಾಗಿಯೇ ಪೊಲೀಸರು ಅರೆಸ್ಟ್ ಮಾಡಿಸ್ತಾರೆ ಅವನ್ನ. ಈ ಥರ ಒಂದು ದುರಾಡಳಿತ ಅಥವಾ ದೌರ್ಜನ್ಯದ ಸಚಿವರು ಅಥವಾ ಶಾಸಕರು ಬಿ ಜೆ ಪಿಯರಾಗಿರೋದ್ರಿಂದ ಜನಸಾಮಾನ್ಯರ ಬಗ್ಗೆ ಅವರು ಯಾವುದೇ ರೀತಿಯಿಂದ ಕಾಳಜಿಯನ್ನು ಹೊಂದಿಲ್ಲ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇವತ್ತು ಇಡೀ ದೇಶ ಎಷ್ಟು ಸಂಕಷ್ಟದಲ್ಲಿದೆ, ಆರ್ಥಿಕತೆಯಲ್ಲಿ ಎಷ್ಟು ಕುಗ್ಗಿದೆ ಅನ್ನೋದು ಕೂಡ ಲಕ್ಷ್ಯ ಇಲ್ಲ ಅವರಿಗೆ. ಇವತ್ತು ನಮ್ಮ ಪ್ರಣಾಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಣಾಳಿಕೆ ಅದನ್ನು ನೋಡಿ ಕಾಪಿ ಮಾಡಿ ಇವತ್ತು ಅವರು ಹೊಸದಾಗಿ ಒಂದು ಪ್ರಣಾಳಿಕೆ ಶುರು ಮಾಡಿ ಬಿಡುಗಡೆ ಮಾಡಿದ್ದಾರೆ. ನಾವು ಬಸ್ಸು ಉಚಿತ ಅಂತ ಹೇಳಿದರೆ ಅವರು ಯುವತಿಯರಿಗೆ ಉಚಿತ ಅಂತ ಕೊಟ್ಟಿದ್ದಾರೆ. ನಾವು ಕಾಪಿ ಅಂತ ಹೇಳಿದರೆ ಇನ್ನೊಂದೇನೋ ಹೇಳ್ತಾರೆ. ಈ ಥರ ಉದ್ದಟತನದ ಒಂದು ವರ್ತನೆ ಬಿ ಜೆ ಪಿ ಸರ್ಕಾರದ ಶಾಸಕರಲ್ಲಿದೆ. ಹಾಗಾಗಿ ಇದನ್ನೆಲ್ಲ ಮನಗಾಣಬೇಕು. ಇದನ್ನು ಮನಗಂಡು ನೀವು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಏನು ಮಾಡ್ತಾ ಇದೆ ಜನಸಾಮಾನ್ಯರಿಗೆ ಅನ್ನೋದನ್ನು ವಿಚಾರ ಮಾಡಬೇಕು. ಜೊತೆಗೆ ಕಾಂಗ್ರೆಸ್ಸಿನ ಒಂದು ಇತಿಹಾಸ ಇದೆ, ಅದನ್ನು ನಾವು ಯಾರೂ ಮರೆಯಬೇಕಾಗಿದ್ದಿಲ್ಲ. ಯಾಕಂತ ಹೇಳಿದರೆ ಸ್ವತಂತ್ರವನ್ನು ಪಡೆದು ಅದನ್ನು ಅಲ್ಲಿರುವಂಥ ಎಲ್ಲ ಮುಖಂಡರು ಸೇರಿ ಕಟ್ಟಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಅದನ್ನು ನೆನಪಿಟ್ಕೊಳ್ಬೇಕು. ಸ್ವತಂತ್ರ ಬಂದ ನಂತರ ನಮ್ಮ ದೇಶ ಬಹಳ ಬಡತನದಲ್ಲಿ ಇತ್ತು. ಅದನ್ನು ಮತ್ತೆ ಪುನಃರಚನೆಯಾಗಿ ಕಟ್ಟಿದಂಥವರು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು. ನೆಹರು ಅವರಾಯಿತು, ಇಂದಿರಾ ಗಾಂಧಿಯವರಾಯಿತು, ರಾಜೀವ್ ಗಾಂಧಿಯವರಾಯಿತು. ನಮ್ಮ ದೇಶದ ಎಲ್ಲ ಪ್ರಥಮವಾಗಿ ಯೋಜನೆಯನ್ನು ಕೊಟ್ಟಂಥವ್ರು. ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ಗಳನ್ನು ನೋಡ್ತಾ ಇದ್ದೇವೆ, ಇಡೀ ಪ್ರಪಂಚದ ಮಾಹಿತಿಯನ್ನು ಪಡಿತಾ ಇದ್ದೇವೆ ಅಂದರೆ ಅದನ್ನು ಕಂಡು ಹಿಡ್ದಂಥವ್ರು ನಮ್ಮ ರಾಜೀವ್ ಗಾಂಧಿಯವರು. ನಾವು ನೆನಪಿಟ್ಕೊಳ್ಳೇಬೇಕು ಅದನ್ನು. ಜೊತೆಗೆ ಹಲವಾರು ನಮ್ಮ ಸೇನೆಯನ್ನು ಭದ್ರಪಡಿಸುವಂಥ ಆಗಿರ್ಬೋದು, ಮತ್ತು ನಮ್ಮ ಇಡೀ ನೀರಾವರಿ ವ್ಯವಸ್ಥೆಯನ್ನು, ಅಣೆಕಟ್ಟುಗಳನ್ನು ಕಟ್ಟುವಂಥದ್ದು, ವಿದ್ಯುತ್ತನ್ನು ಕಂಡು ಹಿಡಿಯುವಂಥದ್ದು ಎಲ್ಲವನ್ನು ಮಾಡಿ ಇವತ್ತಿನ ದಿವಸ ನಮ್ಮ ಭಾರತ ಸುಭದ್ರವಾಗಿ ಇದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳಿದರೆ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅದನ್ನು ನೀವು ಕೂಡ ಮರಿಬಾರ್ದು. 8 ವರ್ಷದಲ್ಲಿ ಬಂದು ಏನು ಮಾಡೀರಾ ಅಂತ ಪ್ರಶ್ನೆ ಮಾಡ್ತಾರಲ್ಲ, ನಾವು ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಉಳಿಸಿದಕ್ಕೋಸ್ಕರ ಇವರು ಬಾಯಿಗೆ ಬಂದಂಗೆ ಮಾತಾಡಕತ್ತಾರೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಅವರ ಶಾಸಕರು, ಸಂಸದರು ಬಹಿರಂಗವಾಗಿ ಹೇಳ್ತಾರೆ ಸಂವಿಧಾನವನ್ನು ತೆಗೆದು ಹಾಕ್ತೀವಿ ಅಂತೇಳಿ. ಹಾಗಿದ್ರೆ ಇವರು ಮತ್ತೊಮ್ಮೆ ನಮ್ಮನ್ನು ಗುಲಾಮರನ್ನಾಗಿ ಬದುಕೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೀವು ಮರಿಬಾರ್ದು ಇದನ್ನು ಇವತ್ತಿನ ದಿವಸ. ಹಾಗಾಗಿ ಇದೆಲ್ಲವನ್ನು ನೋಡಿ ಕಾಂಗ್ರೆಸ್ ಪಕ್ಷ ಯಾವೆಲ್ಲ ಯೋಜನೆಗಳನ್ನು ತಂದಿದೆ. ಸಿದ್ದರಾಮಯ್ಯ ಸರ್ಕಾರವಿದ್ದಾಗ 158 ಭರವಸೆಗಳನ್ನು ಈಡೇರಿಸದಂಥ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅವ್ರ ಬಗ್ಗೆ ಅವಾಚ್ಯವಾಗಿ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಿನ್ನೆ 3 ದಿವಸಗಳ ಹಿಂದೆ ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಮತ್ತು ನಮ್ಮ ರಾಷ್ಟ್ರೀಯ ನಾಯಕಿಯಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಾರೆ. ಭಾಳ ಕೆಟ್ಟದಾಗಿ ಶಬ್ದನ ಉಪಯೋಗಿಸ್ತಾರೆ. ನಾನು ಅದನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಅವರ ನಾಲಿಗೆ ಹೆಂಗಿದೆ ಅಂಥೇಳಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಇಡೀ ದೇಶಾದ್ಯಂತ. ನಾನು ಕೂಡ ನಿಮಗೆ ಸಾಕ್ಷೀಕರಿಸ್ತೀನಿ. ಏನಂತ ಹೇಳಿದರೆ, ಈ ಥರನೇ ಬಹಳಷ್ಟು ಅವಾಚ್ಯವಾಗಿ ಮಾತಾಡುವಂತಹ ಒಬ್ಬ ವ್ಯಕ್ತಿ ಅವರಲ್ಲಿ ಭಾಳ ಬೇರೂರಿಗೆ ಕುಂತಿದ್ದಾನೆ. ಯಾರಂತ ಹೇಳಿದರೆ ನಳಿನ್ ಕುಮಾರ್ ಕಟೀಲ್ ಅಂತೆ. ಆ ಅಪ್ಪನಿಗೆ ನಾನು ಕಳೆದ 2 ವರ್ಷದಿಂದ ಒಂದು ಪಿನಾಯ್ಲನ್ನು ಕಳಿಸಿದ್ದೆ. ನಿಮಗೆಲ್ಲ ನೆನಪಿರಲಿ, ನಾನು ಕಾಂಗ್ರೆಸ್ ಪಕ್ಷದ ಅಭಿಮಾನಿಯಾಗಿ ಮಹಿಳಾ ಘಟಕದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದೇ ಥರ ನಿರಂತರವಾಗಿ ಪಕ್ಷದ ಬಗ್ಗೆ, ನಮ್ಮ ಮುಖಂಡರ ಬಗ್ಗೆ ಕೆಟ್ಟ ಹೇಳಿಕೆಯನ್ನು ಕೊಡೋಂಥದ್ದು, ದುರಾಲೋಚನೆ ಅಂತ ಮಾತುಗಳನ್ನು ಆಡೋವಂಥದ್ದು ಮಾಡ್ತಾ ಇದ್ದಾತ. ಹಾಗಾಗಿ ನಮ್ಮ ಕೊಪ್ಪಳದಿಂದ ಅವರಿಗೆ 1-2 ಪಿನಾಯ್ಲನ್ನು ಕಳಿಸಿದ್ದೆ. ಯಾಕಂದರೆ ನಿನ್ನ ಹೊಲಸು ಬಾಯನ್ನು ತೊಳ್ಕೊಳ್ಳಿ ಅಂಥೇಳಿ. ಆ ಮಾರಾಯ ಅದಕ್ಕೂ ಯೋಗ್ಯತೆ ಇಲ್ಲ, ಹೊಳ್ಳಿ ಕಳಿಸಿದ್ದ ನನಗೆ. ಈ ಥರ ಎಲ್ಲ ನಮ್ಮ ಸಮಾಜದಲ್ಲಿ ಆಗ್ತಾ ಇದ್ದಾವೆ ಅಂದರೆ ನೀವು ಗಂಭೀರವಾಗಿ ವಿಚಾರ ಮಾಡಬೇಕು. ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಿದೆ, BJP ಏನು ಮಾಡಿದೆ ಅಂಥೇಳಿ ಇದನ್ನೆಲ್ಲ ಮನಗಂಡು ಇವಾಗನೇ 1-2 ದಿವಸದಿಂದನೇ 1-2 ಉದಾಹರಣೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಅವ್ರದ್ದು ಒಬ್ಬ ಸಂಸದ ದೆಹಲಿಯಲ್ಲಿ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾನೆ. ನಾನೇನು ಹೇಳ್ತೀನಿ ಅಂದರೆ, ಕುಸ್ತಿಪಟುಗಳು ಅವರು, ಪೋಗಟ್ ಸಹೋದರಿಯರು, ಅವರು ಆ ಸಂಸದನ ಮೇಲೆ ಆರೋಪ ಮಾಡಿದ್ದಾರೆ. ಇವರಿಗೆ ನಿಜವಾಗ್ಲೂ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದರೆ ತನಿಖೆಗೊಳಪಡಿಸ್ಬೇಕು ಅಥವಾ ಕ್ರಮಗಳನ್ನು ತಗೊಳ್ಬೇಕು. ಅದು ಬಿಟ್ಟು ಅವರು ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದಾರೆ, ಅದನ್ನು ಕೇರ್ ಮಾಡ್ತಿಲ್ಲ. ಇಂತಹವ್ರ ಬಗ್ಗೆ ನಾವು ಯಾವುದನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಇದನ್ನು ವಿಚಾರ ಮಾಡಿ ನೀವು. ನಾವು ನಮ್ಮ ತಾಲೂಕಿನಲ್ಲೇ ಬಹಳಷ್ಟು
ಒಂದು ಕಳೆದ 2 ತಿಂಗಳ ಹಿಂದೆಯೇ ದೇವದಾಸಿಯವರ ಒಂದೆರಡು ಪ್ರಕರಣಗಳು ಬಂದಿದ್ವು. ಅದನ್ನು ಸಚಿವರಿಗೆ ಕೇಳೋಕ್ಕೆ ನಮಗೆ ಹತ್ತಿರ ಬಿಡಲಿಲ್ಲ. ಈ ಥರ ಒಂದು ಉದ್ದಟತನವನ್ನು ತೋರಿಸುವಂತಹ ಸಚಿವರುಗಳು ಸರ್ಕಾರ ಇರೋದರಿಂದ ನಿಮಗೆ ಮನವರಿಕೆ ಆಗಬೇಕು ಅಥವಾ ನಾವು ಮನವಿ ಮಾಡ್ಕೊಳ್ತೇವೆ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಜನಪರವಾದಂತಹ ಪಕ್ಷ, ಬಡವರ ಪಕ್ಷ, ನಮ್ಮನ್ನು ಎತ್ತಿ ಹಿಡಿಯುವಂಥ ಪಕ್ಷ ಆಗಿರೋದ್ರಿಂದ ನಿಮಗೆ ಮನಪೂರ್ವಕವಾಗಿ ಮನವಿ ಮಾಡ್ಕೊಳ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು. ಇಡೀ ನಿಮ್ಮ ಸಂಬಂಧಿಕರು ಯಾರಿದ್ದಾರೆ, ಬಂಧುಗಳು ಯಾರಿದ್ದಾರೆ, ಅವರಿಗೆಲ್ಲವನ್ನು ಹೇಳಿ ನಮ್ಮ ಜಿಲ್ಲೆಯಲ್ಲಿ 5ಕ್ಕೂ 5 ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತಹ ನೀವು ಆಶೀರ್ವಾದ ಮಾಡಿದರೆ ಖಂಡಿತ ನಮ್ಮ ರಾಜ್ಯದಲ್ಲಿ ಹಾಗೂ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಬರ್ತದೆ. ಜೊತೆಗೆ ಈಗಾಗಲೇ ನೀವು 5 ಭರವಸೆಗಳು ಅಥವಾ ಬೇಡಿಕೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಅದನ್ನು ಒಂದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಿಮಗೆಲ್ಲ ಗ್ಯಾರಂಟಿ ಕಾರ್ಡ್ಗಳು ಕೆಲವು ಕಡೆ ಮುಟ್ಟಿರ್ಬೋದು. ಮುಟ್ಟಿಲ್ಲ ಅಂದರೂ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ಅದನ್ನು ನಿಮ್ಮ ಮನೆಗೆ ಬರ್ತೇವೆ ನಾವು. ಏನು 5 ಬೇಡಿಕೆಗಳು ಅಥವಾ 5 ಪ್ರಣಾಳಿಕೆಯಲ್ಲಿ ಏನು ಇಟ್ಟಿದ್ದಾರೆ ಅಂತ ಹೇಳಿದರೆ, ಗ್ಯಾರಂಟಿ ಸ್ಕೀಮ್ಗಳವು. ಪ್ರತಿ ಕುಟುಂಬಕ್ಕೆ ಒಬ್ಬ ಮಹಿಳೆಗೆ 2,000 ರೂಪಾಯಿ ಖಚಿತವಾಗಿ ಕೊಡುವಂಥದ್ದು. ಯಾಕೆ ಖಚಿತವಾಗಿ ಕೊಡುವಂಥದ್ದು ಅಂದರೆ, ಈ ಬೆಲೆ ಏರಿಕೆಯಿಂದ ನಮ್ಮ ಜೀವನ ಭಾಳಷ್ಟು ಸಂಕಷ್ಟಕ್ಕಾಗಿದೆ. ಅವರಿಗೆ ಒಂದಿಷ್ಟು ಸಹಾಯಕವಾಗಲಿ ಅಂಥೇಳಿ ಮಹಿಳೆಗೆ ಕೊಟ್ಟಿದ್ದಾರೆ. ಯಾಕೆ ಮಹಿಳೆ ಕೊಟ್ಟಿದ್ದಾರೆ ಅಂದರೆ, ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಎಲ್ಲ ಜವಾಬ್ದಾರಿ, ಚಾಕಚಕ್ಯತೆ, ಸಮಯ ಪ್ರಜ್ಞೆ ಮಹಿಳೆಗಿರೋದ್ರಿಂದ ಮಹಿಳೆ ಹೆಸರಿಗೇ ಕೊಡಬೇಕಂಥೇಳಿ ಒಂದು ಕುಟುಂಬಕ್ಕೆ ಒಬ್ಬ ಮಹಿಳೆಗೆ 2,000 ರೂಪಾಯಿ ಸಹಾಯಧನವನ್ನು ಕೊಡುವಂಥದ್ದು. ಜೊತೆಗೆ ಯುವಕರಿಗೆ, ವಿದ್ಯಾವಂತ ಯುವಕರಿಗೆ, ಡಿಪ್ಲೊಮಾ, ಡಿಗ್ರಿ, PG ಆದಂಥವರಿಗೆ 1,500ದಿಂದ 3,000ದವರೆಗೆ ಸಹಾಯಧನವನ್ನು ಕೊಡುವಂಥದ್ದು. ಯಾಕೆ 3,000 ಸಹಾಯಧನ ಕೊಡ್ತಾರೆ? ಯಾಕೆ ಕೊಡ್ತಾರೆ ಅಂದರೆ, ಅಂಥ ಯುವಕರು ತಮ್ಮ ಸ್ವಂತ ಕಾಲದ ಮೇಲೆ ನಿಲ್ಲಕ್ಕೆ ಏನಾದರೂ ಒಂದು ಬೇರೆ ತರಬೇತಿಯನ್ನು ಹೊಂದುವಂಥದ್ದು, ಓದುವಂಥದ್ದು, ಇವನ್ನೆಲ್ಲವನ್ನು ಮಾಡಿ ಅವರು ತಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂಥೇಳಿ. ಇದು ಆಗುವಂತಹವು ಇವೆಲ್ಲವು. ಕೇವಲ ನಾವು 15 ಲಕ್ಷ ಹಾಕಿಬಿಡ್ತೀವಿ, ಕೋಟಿ ಕೊಟ್ಬಿಡ್ತೀವಿ ಅಲ್ಲ. ನಿಮಗೆ ಬದುಕುವಂಥ ದಾರಿಯನ್ನು ತೋರಿಸ್ಕೋವಂಥ ಸ್ಕೀಮ್ಗಳಿವು. ಬಾಯಿ ಮಾತಿಗೆಲ್ಲ ಇದನ್ನು ಕೂಡ ವಿಚಾರ ಮಾಡಬೇಕು. ನೀವು ಹೆಂಗ್ರಿ ಕೊಡ್ತಾರೆ ನಿಮಗೆಲ್ಲವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಕ್ಷದ ಮುಖಂಡರಾದ ಅಥವಾ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, CLP ನಾಯಕರಾದಂತಹ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಇದೇನಂತ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆನೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಇಷ್ಟು ಬೇಡಿಕೆಗಳನ್ನು, ಗ್ಯಾರಂಟಿ ಸ್ಕೀಮ್ಗಳನ್ನು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ ಆಗಲೇ. ಆಮೇಲೆ ಜೊತೆಗೆ ನಮ್ಮ ತಾಲೂಕಿಗೆ ಸುರ್ಜೇವಾಲಾ ಸರ್ ಬಂದಿದ್ದರು, ರಾಷ್ಟ್ರೀಯ ನಾಯಕರು. ಅವರು ಕೂಡ ಈ ಸ್ಕೀಮ್ಗಳನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ. ನೀವು ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ಕೂಡ ಅದನ್ನು ನೋಡಿರ್ಬೋದು. ಹಾಗಾಗಿ ಅದನ್ನು ಬಹಳ ಗಟ್ಟಿಯಾಗಿ ಮತ್ತು ಅಷ್ಟೇ ವಿಶ್ವಾಸದಿಂದ ಹೇಳೋಕ್ಕೆ ಇಷ್ಟಪಡ್ತೇವೆ. ಇವೆಲ್ಲವನ್ನು ಖಡಾಖಂಡಿತವಾಗಿ ನಮ್ಮ ಪಕ್ಷ ಮಾಡ್ತದೆ. ಜೊತೆಗೆ ಏನಂತ ಹೇಳಿದ್ರೆ, ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಉಚಿತ ಅಂಥೇಳಿ ಇವತ್ತು ಎಲ್ಲವನ್ನು ಖಾಸಗೀಕರಣ ಮಾಡಿರೋದ್ರಿಂದ ಎಲ್ಲ ರೇಟ್ ಹೆಚ್ಚಾಗ್ಬಿಟ್ಟಿದೆ. ನಮ್ಮ ವಿದ್ಯುತ್ತಿನ ಬೆಲೆನೂ ಹೆಚ್ಚಾಗಿದೆ. ಒಂದು ಕುಟುಂಬಕ್ಕೆ ಹಬ್ಬ ಅಂದರೆ 300-400 ರೂಪಾಯಿ ಆಗಬೇಕು, 300-400. ಆದರೆ ಇವತ್ತು ಎಲ್ಲರೂ 800, 1000, 1200. ಯಾಕಂದರೆ ಅದರ ಒಂದು ಯೂನಿಟಿನ ಬೆಲೆ ಜಾಸ್ತಿ ಆಗಿದೆ ಅಂದರೆ ಅದು ಆಟೋಮೆಟಿಕಲಿ ಅಲ್ಲಿ ಜಾಸ್ತಿನೇ ಆಗ್ತದೆ. ಅದೊಂದು ದೃಷ್ಟಿ ಇಟ್ಕೊಂಡು ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಉಚಿತವನ್ನು ಕೊಡೋಂಥದ್ದು ಸ್ಕೀಮ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಏನಂದರೆ, ಪ್ರತಿ ಕುಟುಂಬಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ 7 kg ಅಕ್ಕಿಯನ್ನು ಕೊಟ್ಟಿದ್ದರು. ಈ BJP ಬಂದ ನಂತರ ಅಲ್ಲಿಯೂ ಕೂಡ ನೀಚತನ ತೋರಿಸಿ ಅದನ್ನು 5 kgಗೆ ಇಳಿಸಿದರು. ಈಗ ಇನ್ನೇನು ಚುನಾವಣೆ ಬಂತು ಅಂಥೇಳಿ 1 kg ಜಾಸ್ತಿ ಮಾಡಿದ್ದಾರೆ. ಹೌದಲ್ಲ ಏನ್ರಮ್ಮ? ಹೌದಲ್ಲ? ಕೇಳಿಸಾಗತ್ತೇ ಇಲ್ಲ ನಿಮಗೆ ನನ್ನ ಮಾತಂತ? ಹೌದಲ್ಲ? ಚುನಾವಣೆ ಬಂತು ಅಂಥೇಳಿ 1 kg ಜಾಸ್ತಿ ಮಾಡಿದ್ದಾರೆ ಹೊರತು 5 kg ಇಳಿಸ್ಬಿಟ್ಟಿದ್ರು. ಈಗ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು 10 kg ಅಕ್ಕಿಯನ್ನು ಕೊಡುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಮೊನ್ನೆ ತಾನೇ 2 ದಿವಸದ ಹಿಂದ್ಗಡೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಮತ್ತೊಂದು ಗ್ಯಾರಂಟಿಯನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾದ ಪ್ರಯಾಣ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾದ ಪ್ರಯಾಣ. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ರಿ, ಬೆಳಗಾವಿಗೆ ಹೋಗ್ರಿ, ಧಾರವಾಡಕ್ಕೆ ಹೋಗ್ರಿ, ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು ಅಂತೇಳಿ. ಜೊತೆಗೆ ಇನ್ನೊಂದು
ನಿನ್ನೆ ತಾನೇ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಇನ್ನೊಂದು ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಯನ್ನು. ಅಂಗನವಾಡಿ ಟೀಚರ್ಗಳಿಗೆ 15,000 ಸಹಾಯಧನವನ್ನು ಮಾಡಬೇಕು ಅಂಥೇಳಿ. ಭಾಳ ಸಂಕಷ್ಟದಲ್ಲಿದ್ದಾರೆ ಅಂಗನವಾಡಿ ಟೀಚರ್ಸ್. ತಿಂಗಳಾನುಗಟ್ಟಲೆ ಹಗಲು ರಾತ್ರಿ ಸ್ಟ್ರೈಕನ್ನು ಮಾಡಿದ್ರು, ಉಪವಾಸ ಕೂತ್ಕೊಂಡ್ರು, ಅನಾರೋಗ್ಯಕ್ಕೆ ಒಳಗಾದ್ರು. ಆದರೂ ಕೂಡ ಕ್ಯಾರೆ ಅನ್ನಲಿಲ್ಲ ಅವರಿಗೆ. ಇವತ್ತು ನಾವು ಘೋಷಣೆ ಮಾಡಿದ ತಕ್ಷಣವೇ ಅವರಿಂದ ಇನ್ನೊಂದೇನೋ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ಹಾಗಾಗಿ ಆ ಮೊಸಳೆ ಕಣ್ಣೀರಿಗೆ ಅಥವಾ ಹೇಳಿಕೆಗೆ ದಯಮಾಡಿ ಕಿವಿ ಕೊಡಬೇಡಿ. ನಮ್ಮ ಪ್ರಿಯಾಂಕಾ ಗಾಂಧಿಯವರು ಏನು ಹೇಳಿದಾರಲ್ಲ, ಅಂಗನವಾಡಿ ಟೀಚರ್ಗೆ 15,000, ಅವರ ಇನ್ನೊಬ್ಬರು ಸಹಾಯಕರ ಅಥವಾ ಇನ್ನೊಂದು ಅಂಗನವಾಡಿ ಅಂದರೆ ಅದ್ರ ಕೆಳಗಡೆ ಇರುವಂಥ ಅಂಗನವಾಡಿಗೆ 11,500 ಅಂತೇನೋ ನಿನ್ನೆ ಘೋಷಣೆ ಮಾಡಿದ್ದಾರೆ. ಖಂಡಿತವಾಗಲಿ ಈ 6 ಘೋಷಣೆಗಳನ್ನು ಏನು ಮಾಡಿದಾರಲ್ಲ, ನಿನ್ನೆ ತಾನೇ ನಮ್ಮ ಸಿದ್ದರಾಮಯ್ಯರು ಹಾಗೂ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಇದನ್ನು ಪೂರೈಕೆ ಮಾಡಲಿಲ್ಲ ಅಥವಾ ಜನರಿಗೆ ಕೊಡಲಿಲ್ಲ ಅಂದರೆ ನಿಮ್ಮ ಹತ್ರ ಮತದಾನ ಕೇಳಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಗಟ್ಟಿಯಾಗಿ ಅಷ್ಟು ವಿಶ್ವಾಸದಿಂದ ಹೇಳಿದ್ದಾರೆ ಅಂದರೆ ಅವ್ರು ಖಂಡಿತ ಮಾಡೇ ಮಾಡ್ತಾರೆ. ಇವನ್ನೆಲ್ಲ ಮನಗಂಡು ನೀವು ನಮ್ಮ ಪಕ್ಷಕ್ಕೆ ಅತಿ ಹೆಚ್ಚಿನವಾದ ಮತದಾನವನ್ನು ಮಾಡಬೇಕು, ಆಶೀರ್ವಾದ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಮತ್ತೊಮ್ಮೆ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೇವೆ. ದಯಮಾಡಿ ನೀವೆಲ್ಲ ತಾಯಂದರು, ನಮ್ಮ ಎಲ್ಲ ಅಣ್ಣಂದರು ಮನಸ್ಸು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ತದೆ. ಮತ್ತೊಮ್ಮೆ ನಾವು ಆ ಒಂದು ಸುಂದರವಾದ ಅಥವಾ ಸುಲಲಿತವಾದ ಆಡಳಿತವನ್ನು ಮಹಿಳೆಯರು ಈ ಕಡೆ ಬನ್ನಿ, ವೇದಿಕೆ ಬಲಭಾಗಕ್ಕೆ ಬನ್ನಿ. ಚೇರೆಲ್ಲ ಖಾಲಿ ಇದ್ದಾವೆ. ಅಮ್ಮ ನೀವೆಲ್ಲ ಅಲ್ಲಿ ಹಿಂದಿದ್ದೀರಲ್ಲ, ಈ ಕಡೆ ಬನ್ನಿಮ್ಮ. ಅಕ್ಕಂದ್ರೆ ಅಲ್ಲಿ ಹಿಂದಿದ್ದೀರಲ್ಲ ಸ್ಟೇಜ್ ಹಿಂದೆ, ಇಲ್ಲಿ ಚೇರ್ ಖಾಲಿ ಇದ್ದಾವೆ, ಈ ಕಡೆ ಬರ್ರಿ. ಅಲ್ಲಿ ನಿಂತಿರಲ್ಲಮ್ಮ, ಶೆಡ್ ಹತ್ರ ನಿಂತಿರಲ್ಲ, ಹಿಂದೆ ಬನ್ನಿರಿ, ಈ ಕಡೆ ಬರ್ರಿ, ಈ ಕಡೆ ಖಾಲಿ ಇದೆ ಇಲ್ಲಿ. ಇವಿಷ್ಟು ನಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಾಗಿರ್ತವೆ. ಇದನ್ನು ಮನಗಾಣಬೇಕು. ಜೊತೆಗೆ ಮತ್ತೊಂದು ಮೊನ್ನೆ ನಾನು ಕೂಡ ಈ ಥರ ಪ್ರಚಾರಕ್ಕೆ ಶಾಸಕರೊಂದಿಗೆ ಹೋದಾಗ ಒಂದು ಘಟನೆ ನಡೀತಲ್ಲಿ, ನಾನು ನಿಮ್ಗೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದೆರಡು ನಿಮಿಷ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಬಂಡಿ ಹರ್ಲಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋದಾಗ ಮಟ್ಟಿ ಮುದ್ಲಾಪುರ ಅಂಥೇಳಿ ಅದೊಂದು ಗ್ರಾಮ. ನಿಮಗೆ ಅದನ್ನು ಹೆಸರು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾರೂ ಸುಳ್ಳನ್ನು ಹೇಳಲ್ಲ, ಅದನ್ನು ನೀವು ಕೂಡ ಹೋಗಿ ನೋಡ್ಬೋದು ಅಂಥೇಳಿ. ಅಲ್ಲಿ ಒಬ್ಬ ಮಹಿಳೆ, ನಮ್ಮ ಶಾಸಕರು ಭಾಷಣ ಮಾಡ್ತಾಯಿದ್ರು. ನಾವು ನಿಮ್ಮಂಥ ಇರೋಂಥ ಮಹಿಳೆಯರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಎಲ್ಲೇ ಹೋದರೂ ಕೂಡ. ಅಲ್ಲಿ ಒಬ್ಬ ಮಹಿಳೆ ಕೂತಿದ್ಲು, ಆಕಿನ ಮಾತಾಡಿಸ್ಬೇಕಂತ ನಾನು ಸೈಡಿಗೆ ಹೋದೆ. ಅಲ್ಲೊಂದು ಇದು ಪಾನ್ಪಟ್ಟಿ ಅಂಗಡಿ ಅಂತಾರಲ್ಲ, ಆ ಥರ ಒಂದು ಅಂಗಡಿ ಇತ್ತು. ಅದ್ರ ಮುಂದೆ ಕಟ್ಟಿ ಮುಂದೆ ಈ 3-4 ಜನ ಹೆಣ್ಮಕ್ಳು ಕೂತಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋದೆ. ಯಾಕೆ ಅಂತ ಹೇಳಿದರೆ, ಅಮ್ಮ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅಂತ ಹೇಳಿದೆ. ಅವರು ಒಂದು ಮಾತಿಲ್ಲಾರ್ದಂಗೆ ನಾವು ಇದಕ್ಕೆ ಹಾಕೋದು ಅಂತ ಈ ಕೈ ತೋರಿಸಿದ್ಲೆ ನನಗೆ ಅಮ್ಮ. ಅದಾದ ನಂತರ ಯಾಕೆ ಹಾಕ್ತಿದ್ದೆ ಕೈಗೆ ಅಂತ ನಾ ಹೇಳಿದೆ. ಅಲ್ಲಮ್ಮ ನೀನು ಹೆಂಗೆ ಕೇಳ್ತಿ, ಇಂದ್ರಮ್ಮಗ ಹಾಕೋದು ನಾನು ಅಂದ್ಲು. ಸರಿ ಅಮ್ಮ, ಇಂದ್ರಮ್ಮಗ ಹಾಕೋದು ನೀನು, ಯಾಕೆ ಹಾಕ್ತಿ ಅಂತೆಲ್ಲ ಹೇಳಿದ್ರೆ ಆಕೆ ಹೇಳಿದ್ಲು, ಇಲ್ಲ ವೃದ್ಧಾಪ್ಯ ವೇತನವನ್ನು ಮಾಡಿದಂಥವ್ರು ಫಸ್ಟಿಗೆ ನಮ್ಮ ಇಂದಿರಾ ಗಾಂಧಿಯವರು, ಅದು ನಮಗೆ ಋಣ ಇದೆಮ್ಮ, ನಾನು ಅವ್ರಿಗೆ ಹಾಕೋದು. ಬಡವರ ಪರವಾಗಿದ್ದಂತಹ ತಾಯಿ ಆಕಿ, ಹಾಗಾಗಿ ಆಕಿಗೆ ಹಾಕೋದು ನಾನು ಅಂಥೇಳಿ ಆ ಅಜ್ಜಿ ಹೇಳಿದ್ಲು. ಆ ಅಜ್ಜಿನ ಮುಂದೆ ಬಂದು ಈ ಕಡೆ ಮಾತಾಡ್ತಾ ಇದ್ದೆ. ನಂತರ ಒಂದು ಅಂಗಡಿಯಲ್ಲಿ ಅಮ್ಮ ಕುಂತಿತ್ತು. ಸುಮಾರು ಒಂದು 35-38 ವಯಸ್ಸು ಇರಬೇಕು ಆಕೆಗೆ. ಆಕೆನ ಕೂಡ ಮಾತಾಡ್ಸಿದ್ದೆ ನಾನು. ಆಕೆ ಎಷ್ಟು ಮಾತಾಡಿದಾಗ ಆಕೆ ಹೇಳಿದ್ಲು, ಇಲ್ಲಮ್ಮ ನಾವು ಕೂಡ ಇಂದ್ರಮ್ಮಗೆ ಹಾಕೋದು, ನನ್ನ ಜೀವ ಹೋಗಲಿ ನಾನು ಇಂದ್ರಮ್ಮಗೆ ಓಟ್ ಹಾಕೋದು ಅಂದ್ಲು. ಯಾಕೆ ಅಂತ ಹೇಳಿದೆ. ಹೌದಮ್ಮ, ನಾನಿವತ್ತು ಒಬ್ಬಂಟಿ, ನನಗೆ ಯಾರೂ ಇಲ್ಲ, ಆಕಿನ ಕೂಡ ನಾನು ಒಬ್ಬಂಟಿಯಾಗಿ ಬದುಕಾಕತ್ತೀನಿ ಅಂದರೆ ಇಂದ್ರಮ್ಮ ಕಾರಣ ಅಲ್ಲಿ ಅಂಥೇಳಿ. ಹೌದಾ, ಯಾಕಮ್ಮ ಅಂದರೆ, ಹೌದು ನಾನು ಈ ವೃದ್ಧಾಪ್ಯ ವೇತನ ಅಲ್ಲ, ನನಗೆ ಯಾರೂ ಇಲ್ಲ, ನಾನು ಅಂಗವಿಕಲೆ, ನಾನು ಅವರು ಮಾಡಿದಂಥ ಒಂದು ಸ್ಕೀಮಲ್ಲಿ ಸಹಾಯಧನ ತೊಗೊಂಡು ನಾನು ಅಂಗಡಿ ಮಾಡಿದ್ದೀನಿ, ಜೊತೆಗೆ ನಾನು ಅಂಗವಿಕಲೆ, ಹಾಗಾಗಿ ನಾನು ಅಮ್ಮನ ಬಿಟ್ಟರೆ ಬೇರೆ ಯಾರಿಗೂ ಮಾಡಲ್ಲ. ಆಕಿ ಜನರ ಪರವಾಗಿ ಬಡವರ ಪರವಾಗಿ ಇದ್ದಂಥ ಸರ್ಕಾರ ಮತ್ತೊಂದಿಲ್ಲ. ಅವರು ಕಾಂಗ್ರೆಸ್ಸಿಗೆ ಅಮ್ಮ ಅಲ್ಲ, ಇಡೀ ಭಾರತ ದೇಶಕ್ಕೆ ಅಮ್ಮ ಅಂತ ಅನ್ನೋ ಮಾತನ್ನು ಹೇಳಿದ್ದು, ಭಾಳ ಹೆಮ್ಮೆಯಿಂದ ಹೇಳಿದ್ಲು. ಜೊತೆಗೆ ಅಷ್ಟೇ ಅಲ್ಲ, ಆ ಅಂಗಡಿಯಲ್ಲಿ ನಾನು ಮುಂದೆ ಕರೆದು ತೋರಿಸಿದ್ಲಕ್ಕಿ. ನಾವೆಲ್ಲ ನಮ್ಮ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ ಏನು ಮಾಡ್ತೀವಿ, ನಮ್ಮ ಇಷ್ಟವಾದ ದೇವರನ್ನು ಅಥವಾ ಏನೋ ಒಂದು ಹೊಗಳಿಕೆ ಇರುವಂಥ ಫೋಟೋನ ಹಾಕ್ಕೊಂಡಿರ್ತೀವಿ. ಆಕೆ ನನ್ನ ಮುಂದೆ ಕರೆದು ತೋರಿಸಿದ್ಲು. ಅವ್ರ ಅಂಗಡಿಯಲ್ಲಿ ಇಂದಿರಾ ಗಾಂಧಿ ಫೋಟೋ ಹಾಕ್ಕೊಂಡಳ ಅಮ್ಮ.
ಭಾಳ ದಿವಸದಿಂದ ಹುಡುಕಾಡಿದ್ಲಂತೆ, ಸಿಗಲಿಲ್ಲ ಅಂತೆ. ಅದು ಎಲ್ಲೋ ಒಂದು ಲ್ಯಾಮಿನೇಷನ್ ಫೋಟೋ ಸಿಕ್ತು, ಅದನ್ನು ಅಂಗಡಿಯಲ್ಲಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ ನೋಡ್ರಿ. ಅಷ್ಟು ಅಭಿಮಾನ ಅಷ್ಟು ಇಟ್ಕೊಂಡಾಳೆ ಅಂದರೆ ಈಗ ಯಾರಾದರೂ ಹೇಳಿದ್ವ ನಾವು? ಇಲ್ಲ. ಆಕೆಗೆ ಅದು ನಿಜವಾಗ್ಲೂ ನನ್ನನ್ನು ಬದುಕಿಸಿದೆ ಅಂತ ಹೇಳ್ತಾಳೆ. ನಾನು ಯಾರನ್ನೂ ಪೂಜೆ ಮಾಡಲ್ಲಮ್ಮ, ದೇವರು ದಿಂಡ್ರು ಯಾರನ್ನೂ ಪೂಜೆ ಮಾಡಲ್ಲ, ನಾನು ಇಂದ್ರಮ್ಮನ್ನೇ ಪೂಜೆ ಮಾಡೋದು, ನಾನು ಇಂದ್ರಮ್ಮನ್ನೇ ನನ್ನ ಬದುಕು ಅಂತ ಹೇಳಿದ್ಲು. ನಾವು ಪಕ್ಷದವರಾಗಿ ನಾವು ಆಕೆಗೆ ಕೈ ಮುಗಿದು ಬಂದ್ವಿ. ಇಂತಹ ಅಭಿಮಾನ ಉಳ್ಳಂಥವ್ರು ಬಹಳಷ್ಟು ಜನ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನು ತಿಳ್ಕೊಂಡಿದ್ದಾರೆ ಅವರು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಪ್ರಚಾರಾರ್ಥದಲ್ಲೇ ಹೋದಂಥ 2 ಘಟನೆಗಳನ್ನು ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೀಗೆ ಒಂದು ಪ್ರಚಾರದಲ್ಲಿ ಹೋದಾಗ ಗ್ರಾಮದ ಯುವಕ ಒಬ್ಬತ್ತ ನಮ್ಮ ಶಾಸಕರಿಗೆ ಇಲ್ಲ ರೀ, ನೀವು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಕೇಳಕ್ಕೆ ಬಂದ. ಆವಾಗ ನಮ್ಮ ಶಾಸಕರು ಮಾತಾಡ್ತಾ ಇದ್ರು. ಅಲ್ಲಿ ಒಬ್ಬರು ಸ್ಥಳೀಯ ಮುಖಂಡರಿರ್ತಾರಲ್ಲ ಅವರು, ಇಲ್ಲಪ್ಪ ಹಿಂಗೆಲ್ಲ ಅಸಭ್ಯ ವರ್ತನೆ ಮಾಡಬೇಡ ಅಂತ ಆ ಹುಡುಗನಿಗೆ ಹೇಳಕ್ಕೆ ಹೋದಾಗ, ಇಲ್ಲ ಅಣ್ಣ ಸುಮ್ಮನೆ ಇರು. ಯಾರು? ಶಾಸಕರು ರಾಘವೇಂದ್ರಣ್ಣ. ಇಲ್ಲ ಅಣ್ಣ ಸುಮ್ಮನೆ ಇರು, ಆತ ಏನು ಕೇಳ್ತಾನೆ ಕೇಳಲಿ ಅಂತ ಆತನ್ನ ಮುಂದೆ ಕರೆಸ್ಕೊಂಡು, ಏನಪ್ಪ ನಿಂದು ಹಿಂಗೆ ಮನೆ ಬಂದಿಲ್ಲ ರೀ, ರೋಡ್ ಆಗಿಲ್ಲ ಅಥವಾ ನೀರು ಸರಿ ಆಗ್ತಿಲ್ಲ ಇದೆಲ್ಲ ಹೇಳಿದ. ಯಾಕೆ ಶಾಸಕರು ಅದನ್ನು ಕೇಳೋಕ್ಕೆ ಇಷ್ಟಪಟ್ಟರು ಅಂತ ಹೇಳಿದರೆ, ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೇವೆ, ಸಂವಿಧಾನವನ್ನು ಉಳಿಸಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಅದು. ಇಲ್ಲ ಅಂತ ಹೇಳಿದರೆ ಗಲಾಟೆ ಮಾಡಿ ಕಳಿಸ್ಬೋದಾಗಿತ್ತು ನಾವು ಆನಂದ್ ಸಿಂಗ್ ಮಾಡಿದಾಗೆ. ಆದರೆ ಆ ಸೌಜನ್ಯದಿಂದನೇ ಅವರನ್ನು ಕರೆಸ್ಕೊಂಡು, ಹೌದು ನಮಗೆ ಅನುದಾನ ಬಂದಿಲ್ಲ, ನಾನು ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ, ಇಲ್ಲ ಸಂಬಂಧಪಟ್ಟವರಿಗೆ ಹೇಳ್ತೇನೆ ಅಂತ ಅವರನ್ನು ಕೇಳಿ ಸಮಾಧಾನ ಮಾಡಿ ಹೋದರು. ಮತ್ತು ಇನ್ನೊಂದು ಕಡೆ ಹೋದಾಗ ಇದೇ ಥರ ಭಾಳಷ್ಟು ಘಟನೆಗಳನ್ನು ನಾನು ನೋಡಿದ್ದೇನೆ, ಸಾಕ್ಷೀಕರಿಸಿದ್ದೇನೆ ನಾನು ಕೂಡ. ಇನ್ನೊಂದು ಗ್ರಾಮಕ್ಕೆ ಅಳವಂಡಿ ಹತ್ರ ಇನ್ನೊಂದು ಹಳ್ಳಿ ಇತ್ತು, ಅಲ್ಲಿ ಹೋಗಿದ್ವಿ. ಒಬ್ಬರು ಎಕ್ಸ್ ಸೈನಿಕರವರು ಅವರೇನೋ ಸ್ವಲ್ಪ ಧೂಮಪಾನ ಮಾಡಿ ಎದುರಿಗೆ ಬಂದಿದ್ರಂತೆ. ಅದನ್ನು ಇವರು BJPಯವರು ದೊಡ್ಡದಾಗಿ ಇಶ್ಯೂ ಮಾಡಿ ಹೇಳಿದರು. ಅವ್ರ ಗಾಡಿಗೆ ಬಂದಾಗ ಅದೊಂದು ಸಣ್ಣ ಘಟನೆ ಆಗಿತ್ತು ಅಷ್ಟೇ, ಅದನ್ನು ಯಾರೂ ಸಾಕ್ಷೀಕರಿಸಿಲ್ಲ. ಅದನ್ನು ಬಂದರು ಅವರು, ಇವರು ಅದನ್ನು ಸಮಾಧಾನ ಮಾಡಿ ಸೈಡಿಗೆ ಕರ್ಕೊಂಡು ಹೋದರು. ಆದರೆ ನಾನೇನು ಹೇಳ್ತೀನಂದರೆ, ಸ್ವಪಕ್ಷದ ಒಬ್ಬ ರಾಜ್ಯಪಾಲ ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೈನಿಕರು ಎಷ್ಟು ಜೀವ ತೆತ್ತಿದ್ರು, ಅವ್ರ ಕಾರಣ ಕೊಟ್ಟಿದ್ದಾರೆ. ಮೊನ್ನೆ ಕಳೆದ ಒಂದು 15 ದಿವಸದಿಂದ ಇದು ದೂರದ ಏನಂತಾರೆ ನ್ಯೂಸಲ್ಲೆಲ್ಲ ಬರ್ತಾ ಇದೆ. ಏನು ಹೌದು, ಅವರು ಸೈನಿಕರು ಅಥವಾ ಆ ತಂಡದ ಒಬ್ಬ ಕಮಾಂಡರು ಅಲ್ಲಿ ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ್ರಂತೆ. ಯಾರಿಗೆ? ರಾಜನಾಥ್ ಸಿಂಗ್ ಅವರಿಗೆ, ಅವ್ರ ಗೃಹ ಸಚಿವರಲ್ಲ, ಅವ್ರಿಗೆ ಕೇಳಿದ್ರಂತೆ. ಇಲ್ಲ ನಮಗೆ ಯುದ್ಧ ವಿಮಾನನೇ ಬೇಕು, ಇಲ್ಲ ಅಲ್ಲಿ ನಾವು ಹೋಗುವಂಥ ದಾರಿಯನ್ನು ಸ್ಕ್ವೈಡ್ ಮಾಡಬೇಕು ಅಂತ ಎಲ್ಲ ಕೇಳಿದಾಗ ಅವರೆಲ್ಲ ಬೇಡಿಕೆಗಳನ್ನು ತಿರಸ್ಕರಿಸಿ ಅವರನ್ನು ಅಲ್ಲಿ ಕಳಿಸಿದರು. ಅಲ್ಲಿ ಅತ್ಯಾಚಾರ ನಡೀತು, ಅದಕ್ಕೆಲ್ಲವೂ ಗೊತ್ತಿದೆ ಇವರಿಗೆ ಅಲ್ಲಿ ಮುಂದೆ ಏನಾಗ್ತದೆ ಅಂಥೇಳಿ. ಆದರೂ ಕೂಡ ಇವರು ಕ್ರಮ ತಗೊಂಡಿಲ್ಲ. ಯಾಕೆ ಅಂತೇಳಿದರೆ ಅವಾಗೊಂದು ದೊಡ್ಡ ಇಶ್ಯೂ ನಡೆದಿತ್ತು, ಇದು ಯಾವುದು ಕೊರೋನಾದು. ಅದನ್ನು ಮರೆಸ್ಬೇಕಂತೇಳಿ ಇದನ್ನು ತೊಗೊಂಬಂದಿಟ್ಟರಲ್ಲಿ ಇಷ್ಟೊಂದು ನೀಚತನವನ್ನು ಸರ್ಕಾರ ಅಥವಾ ಆಡಳಿತ ನೋಡ್ತಾ ಇದ್ದೀವಿ ಅಂದರೆ ನಾವು BJPಯಲ್ಲೇ ನೋಡ್ತಾ ಇದ್ವಿ. ಯಾರ್ದೋ ಮಕ್ಕಳು ದೇಶ ಕಾಯಕ್ಕೆ ಹೋಗ್ತಾರೆ ಅಂದರೆ ಅವ್ರ ಬಗ್ಗೆ ಕಿಂಚಿತ್ತು ಇವ್ರಿಗೆ ಕಾಳಜಿ ಇಲ್ಲ ಅಂತ ಹೇಳಿದರೆ ಇಂಥ ಪ್ರಧಾನಿಯನ್ನು ನಾವು ಪಡೆದೀವ ಅನ್ನೋದು ಒಂದು ಪ್ರಶ್ನೆ ಆಗಬೇಕು. ಜೊತೆಗೆ ನಮ್ಮ ರಾಜ್ಯಕ್ಕೆ ಕೊರೋನಾ ಬಂದಾಗ, ನೆರೆ ಹಾವಳಿ ಬಂದಾಗ, ಈ ಕಡೆ ಕರಾವಳಿ ಭಾಗದಲ್ಲಿ ಭೂಕಂಪ ಆಯಿತು, ಎಲ್ಲರೂ ಸಂಕಷ್ಟದಿಂದ ಒದ್ದಾಡಕತ್ತೀವಿ. ಇವರು TVಯಲ್ಲಿ ಕೂತ್ಕೊಂಡು ಮನ್ ಕಿ ಬಾತ್ ಮಾತಾಡ್ತಾರೆ, ಜೊತೆಗೆ ಏನು ಹೇಳ್ತಾರೆ, ಗಂಟಿ ಬಾರಿಸ್ರಿ, ಭಜನೆ ಮಾಡಿರಿ, ದೀಪ ಹಚ್ಚ್ರಿ. ಇದಕ್ಕೆ ಪರಿಹಾರ ಸಿಗುತ್ತಾ? ಇದಕ್ಕೆಲ್ಲ ನೀವು ಹೇಳ್ಬೇಕು. ಇವತ್ತು ಗಂಟಿ ಬಾರಿಸಿದ್ರೆ ಕೊರೋನಾ ಹೋಯ್ತಾ? ದೀಪ ಹಚ್ಚಿದ್ರೆ ಕೊರೋನಾ ಹೋಯ್ತಾ? ನಾವೆಲ್ಲರೂ ಭಾವನಾತ್ಮಕವಾಗಿ ಇರೋವಂಥವ್ರು ಭಾರತೀಯರು. ಇದನ್ನು ಅವರು ದುರುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಗಂಟಿ ಬಾರಿಸಂದ್ರೆ ಎಲ್ಲರೂ ನಿಂತ್ಕೊಂಡು ಗಂಟಿ ಬಾರಿಸಿದ್ವಿ, ಲೈಟ್ ಆಫ್ ಮಾಡಂದರೆ ಲೈಟ್ ಆಫ್ ಮಾಡಿ ದೀಪ ಹಚ್ಚಿದ್ವಿ, ಎಲ್ಲವನ್ನು ಮಾಡಿದರು. ಅಂಥವೆಲ್ಲ ಮಾಡೋದ್ರಿಂದ ನಮ್ಮ ಜನರ ಜೀವನ ಸುಧಾರಣೆ ಆಗ್ತದೆ ಅನ್ನೋದು ಕನಸಿನ ಮಾತು. ಇದನ್ನು ಕೂಡ ಪ್ರಶ್ನೆ ಮಾಡಬೇಕು. ಇಷ್ಟೇ ಅಲ್ಲ, ಅವೆಲ್ಲ ಸಂಕಷ್ಟ ಬಂದಾಗ ನಮ್ಮ ರಾಜ್ಯಕ್ಕೆ ಒಂದು ಸಾರಿ ಕೂಡ ಭೇಟಿ ಕೊಟ್ಟಿಲ್ಲ ಪ್ರಧಾನಿಯವರು. ನೋಡ್ರಿ, ಯಾವುದೇ ಒಂದು ಪಕ್ಷದ ಒಂದು ಬಹುಮತ ಬಂದ ತಕ್ಷಣ ಅವ್ರು ಪ್ರಧಾನಿ ಆಗ್ತಾರೆ, ಅದನ್ನು ಒಪ್ಕೊಳ್ಳೋಣ. ನಾವು ಸಂವಿಧಾನವನ್ನು ನಂಬೋರು, ಪ್ರಜಾಪ್ರಭುತ್ವದಲ್ಲಿ ಬದುಕೋರು. ಆದರೆ ಅಧಿಕಾರ ತಗೊಂಡ್ಮೇಲೆ ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅವರು. ಆದರೆ ಅವರು ನೋಡಿ, ಆ ಸಂದರ್ಭಗಳಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಸಾರಿನೂ ಭೇಟಿ ಕೊಡಲಿಲ್ಲ, ಒಂದು ಸಾರಿನೂ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲಿಲ್ಲ, ಸಂತೈಸಲಿಲ್ಲ. ಆದರೆ ಇವತ್ತು ಚುನಾವಣೆ ಬಂತು ಅಂತ ಹೇಳಿದರೆ ಇಡೀ ಜಿಲ್ಲೆ, ರಾಜ್ಯ ಓಣಿಗಡ್ಡಾಡಕ್ಕೆ ನಿಂತ್ಕೊಂಡಾರೆ ಪ್ರಧಾನಿಯವರು. ಇದು ಏನು ತಿಳಿಸುತ್ತೆ ಅಂದರೆ, ಏಕಮುಖವಾದ ಆಡಳಿತವನ್ನು ಕೊಡುವಂಥ ಒಬ್ಬ ಪ್ರಧಾನಿನ ನಾವು ಪಡೆದಿದ್ವಿ ಅಂದರೆ ನಮ್ಮ ದುರಾದೃಷ್ಟ ಅದು. ಇದನ್ನು ಕೂಡ ನೀವು ವಿಚಾರ ಮಾಡಬೇಕು.
ಯಾವತ್ತೂ ಕೂಡ ಒಬ್ಬ ಪ್ರಧಾನಿ ಆದಮೇಲೆ ಏಕಮುಖವಾಗಿ ಅದು ಪಕ್ಷ ಅಥವಾ ಆಡಳಿತ ನಾವು ಕೊಡಬಾರ್ದು ಅವರು. ಇದನ್ನು ನಾವು ವಿಚಾರ ಮಾಡುವಂಥದ್ದು ನಮ್ಮ ಮುಂದೆ ಇದೆ ಇವತ್ತು. ಜೊತೆಗೆ ಏನಂತ ಹೇಳಿದರೆ, ಈ ಮಾಧ್ಯಮದವ್ರನ್ನ ಮುಂದೆ ಒಂದು ದಿವಸನೂ ಕೂಡ ಪ್ರಶ್ನೆ ಮಾಡಲಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು, ನಮ್ಮ ರಾಷ್ಟ್ರೀಯ ನಾಯಕರು ಈ ಒಂದು ನಡಿಗೆ ಮಾಡಿದ್ರು, ಸ್ವತಂತ್ರ ನಡಿಗೆ. ಅದನ್ನು ಮಾಡಿದಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದರು. ನಿಮಗೆಲ್ಲ ಗೊತ್ತಿದೆ ಅದು. ಆ ಪಾದಯಾತ್ರೆ ಮಾಡಬೇಕಾದ್ರೆ ಎಷ್ಟೆಲ್ಲ ವ್ಯಂಗ್ಯ ಮಾತಾಡಿದ್ರು ಅವರು. ಅಂದರೆ ನನಗೆ ಮಾತಾಡಂದ್ರಿ, ನಾ ಮಾತಾಡಕತ್ಬಿಟ್ಟಿನಿ. ಹಚ್ಚಲ ಇಲ್ಲ ಈಗ ನನಗೆ ಕೊಟ್ಟಿಯಲ್ಲ ನಾ ಮಾತಾಡೋಕ್ಕೆ. ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧೀಜಿಯವರು ಪಾದಯಾತ್ರೆ ಮಾಡಿದಾಗ ಬಹಳಷ್ಟು ಕೊಂಕನ್ನು ಮಾತಾಡಿದರು. ಆದರೆ ಕನ್ಯಾಕುಮಾರಿಯಿಂದ ಜಮ್ಮುವರೆಗೆ ಹೋದಾಗ ಅಲ್ಲಿ ಅವರು ನಡ್ಕೊಂಡಂಥ ರೀತಿ, ಜನರನ್ನು ಸಂಪರ್ಕ ಮಾಡಿದ ರೀತಿಯನ್ನು ಕೂಡ ನೀವು ನೋಡಬೇಕು. ಎಲ್ಲಿಯೂ ಕೂಡ ಅವರು ಬಳಗ ಏನಂತಾರೆ, ಶ್ರೀಮಂತಿಕೆಯನ್ನು ತೋರಿಸಲಿಲ್ಲ, ಸೊಕ್ಕನ್ನು ತೋರಿಸಲಿಲ್ಲ. ಎಲ್ಲರ ಜನರ ಜೊತೆ ಕೂತರು, ಅಲ್ಲೇ ಊಟ ಮಾಡಿದರು, ಅವ್ರ ಜೊತೆ ಸಂವಾದ ಮಾಡಿದರು, ಅವ್ರ ಸಂಕಷ್ಟವನ್ನು ಕೇಳಿದರು. ಮತ್ತು ಎಲ್ಲ ಕಡೆ ಪ್ರೆಸ್ ಮೀಟನ್ನು ಮಾಡಿದರು. ನೀವು ಇತಿಹಾಸದಲ್ಲಿ ಒಂದೇ ಒಂದು ಬಾರಿ ಕೂಡ ಪ್ರಧಾನಿಯವರು ಒಬ್ಬರೇ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದ ಧೈರ್ಯನೇ ಇಲ್ಲ ಅವ್ರಿಗೆ. ಸುಮ್ಮನೆ ಮಾತಾಡ್ತಾರೆ, ಮಾತಾಡಲಿ ಅವರು. ಇವೆಲ್ಲ ವಿಚಾರವನ್ನು ತಿಳ್ಕೊಡ್ರಿ. ನಮ್ಮ ರಾಹುಲ್ ಗಾಂಧೀಜಿಯವರು ಆಸೆ ಯಾವುದಕ್ಕೆ, ಪದವಿಗೆ ಆಸೆ ಪಟ್ಟಿದ್ದೇ ಖರೆ ಆಗಿತ್ತಂದರೆ ಇವು ಯಾವನು ಮಾಡೋವಂಥ ಅವಶ್ಯಕತೆನೇ ಇದ್ದಿಲ್ಲ. ಆಗರ್ಭ ಶ್ರೀಮಂತರು, ಕುಟುಂಬದ ಇತಿಹಾಸ ದೊಡ್ಡದಿತ್ತು. ಸೋನಿಯಾ ಗಾಂಧೀಜಿಯವರು ಜೊತೆಗೆ ರಾಹುಲ್ ಗಾಂಧೀಜಿಯವರು ಅಧಿಕಾರವನ್ನು ಪಡೆಯುವಂತಹ ಬಹಳಷ್ಟು ಅವಕಾಶಗಳಿದ್ದಾಗ ಯಾವುದನ್ನು ಪಡಿಲಾರ್ದಂಗೆ ಜನಸಾಮಾನ್ಯರಾಗೆ ಒಬ್ಬ ಪಕ್ಷದಲ್ಲಿ ಒಬ್ಬ ಪಕ್ಷದ ಕಾರ್ಯಕರ್ತ ಹೇಗಿರ್ತಾನೆ ಹಾಗೇ ಇದ್ಕೊಂಡು ನಮ್ಮನ್ನು ಕಾಪಾಡಿದಂಥ ಮಹಾನ್ ವ್ಯಕ್ತಿಗಳವರು. ಅವ್ರ ಬಗ್ಗೆ ಪ್ರಶ್ನೆ ಮಾಡುವಂಥ ಯಾವುದೇ ನೈತಿಕತೆ ಅವ್ರಿಗಿಲ್ಲ ಅನ್ನೋದನ್ನು ಕೂಡ ನೀವು ಇವತ್ತಿನ ದಿವಸ ನೋಡಬೇಕು. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಬಹಳಷ್ಟು ವಿಚಾರಗಳನ್ನು ಇನ್ನೂ ಹೇಳೋದಿತ್ತು ನನಗೆ, ಆದರೆ ಬಹಳ ಮುಖಂಡರು ಇನ್ನೂ ಮಾತಾಡೋದಿದೆ. ಅವರು ಮಾತುಗಳನ್ನು ಆಲಿಸಿ ನೀವು ತೀರ್ಮಾನವನ್ನು ತಗೊಳ್ರಿ. ಜೆ ಡಿ ಎಸ್ನವ್ರು ಏನು ಮಾತಾಡ್ತಾರೆ, BJP ಅವ್ರು ಏನು ಮಾತಾಡ್ತಾರೆ ನೋಡ್ರಿ. ನಾವು ಏನು ಮಾಡೀವಿ ಅನ್ನೋದನ್ನು ನೋಡಿ ನಿಮ್ಮ ಮತವನ್ನು ಹಾಕ್ರಿ ಅಂತ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮತವನ್ನು ನೀಡ್ರಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಪಕ್ಷಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ತುಂಬ ಧನ್ಯವಾದಗಳು ಜ್ಯೋತಿ ಮೇಡಮ್ ಅವರಿಗೆ. ಎಷ್ಟು ಸವಿಸ್ತರವಾಗಿ ಮಾತಾಡಿದ್ದಾರೆ ಅಂದರೆ ಎಲ್ಲರಿಗೂ ತಿಳಿದಂಥ ವಿಷಯ. ಇವತ್ತು ಈ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಪ್ರಾಣವನ್ನು ಬಲಿದಾನ ಮಾಡಿದಂಥ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಹೇಳಲು ಬಯಸುತ್ತೇನೆ. ಯಾಕಂತಂದರೆ ಇವತ್ತು BJP ಆಗಲಿ JDS ಆಗಲಿ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಬೇಕಾದ್ರೆ ಯಾರೂ ಒಂದು ಹನಿ ನತ್ರ ಚೆಲ್ಲಿಲ್ಲ. ಇವತ್ತು ಪ್ರಾಣ ಬಲಿದಾನ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿ ತಾವೆಲ್ಲರೂ ಇವತ್ತು ರಾಘವೇಂದ್ರ ಹಿಟ್ನಾಳ್ ಅವರಿಗೆ ತಮ್ಮ ಅಮೂಲ್ಯವಾದ ಮತ ಹಸ್ತದ ಗುರ್ತಿಗೆ ತಾವು ಚಾಚು ತಪ್ಪದೆ ತಾವು ಹಾಕಿ ಮತ್ತೊಂದು ಸಲ, ಮೂರನೇ ಸಲ ಅವರಿಗೆ ಶಾಸಕರನ್ನಾಗಿ ಮಾಡ್ತೇನೆ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಬಸವರಾಜ್ ಚೆಕ್ಕಿ ಅವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಉಳುವವನೇ ಒಡೆಯ ಅನ್ನುವಂಥ ಕಾನೂನನ್ನು ಜಾರಿಗೆ ತಂದರು. ಬಹುಶಃ ಇವತ್ತು ಇಂದಿರಾ ಗಾಂಧಿಯವರು ಆ ಕಾನೂನನ್ನು ಜಾರಿಗೆ ತರದೆ ಹೋಗಿದ್ರೆ ನಾವು ಯಾರೂ ಕೂಡ 1 ಎಕರೆ 1 ಗುಂಟೆ ಜಮೀನಿನ ಮಾಲೀಕರಾಗಲಿಕ್ಕೆ ಸಾಧ್ಯವಿರ್ತಿರಲಿಲ್ಲ. ಅಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತಿನ ಕಾಲದಲ್ಲಿ ತೆಗೆದುಕೊಂಡರು. ಬ್ಯಾಂಕ್ ರಾಷ್ಟ್ರೀಕರಣ, ಅನೇಕ ಇವತ್ತು ಕ್ರಾಂತಿಕಾರಕ ಹಸಿರು ಕ್ರಾಂತಿ, ಇವತ್ತು 20 ಅಂಶಗಳ ಕಾರ್ಯಕ್ರಮವನ್ನು ಈ ದೇಶಕ್ಕೆ ಕೊಟ್ಟಾಗ ವಾಜಪೇಯಿ ಅವರು, ಇವತ್ತು ನನ್ನ ಗೌರವ ಇದೆ ವಾಜಪೇಯಿ ಬಗ್ಗೆ, ನಾನು ಭಾಳ ಗೌರವದಿಂದ ನೆನಪು ಮಾಡಿಕೊಳ್ತೇನೆ. 1971 ಇವತ್ತು ಪಾಕಿಸ್ತಾನಕ್ಕೂ ನಮಗೂ ಯುದ್ಧ ಆಯಿತು. ಯುದ್ಧ ಆದಂಥ ಸಂದರ್ಭದಲ್ಲಿ
ನೂರಾರು ಸಾವಿರಾರು ಲಕ್ಷಗಟ್ಟಲೆ ಪಾಕಿಸ್ತಾನದ ಸೈನಿಕರನ್ನು ಸೆದೆಬಡಿದು ಇವತ್ತು ಭಾರತ ದೇಶ ಯುದ್ಧವನ್ನು ಗೆದ್ದಾಗ ಪಾರ್ಲಿಮೆಂಟ್ನಲ್ಲಿ ವಾಜಪೇಯಿ ಅವರು ಭಾಷಣವನ್ನು ಮಾಡ್ತಾ ಇದ್ರು. ಏನು ಮಾತನಾಡ್ತಾ ಇದ್ರು ಅಂದರೆ, ಪಾಕಿಸ್ತಾನದ ವಿರುದ್ಧ ಭಾರತದ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂಥ ಉಕ್ಕಿನ ಮಹಿಳೆ ಇವತ್ತು ಇಂದಿರಾ ಗಾಂಧಿ ಭಾರತದ ದುರ್ಗೆ ಅನ್ನುವಂಥ ಭಾಷಣವನ್ನು ವಾಜಪೇಯಿ ಅವರು ಮಾಡ್ತಾ ಇದ್ರು ಅಂತ ಹೇಳಿದರೆ, ಅವತ್ತಿನ ರಾಜಕಾರಣದ ಸಂಸ್ಕಾರ, ಅವತ್ತಿನ ರಾಜಕಾರಣದ ಒಂದು ಪರಿಕಲ್ಪನೆ ಹೇಗಿತ್ತು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಸಾಮಾಜಿಕ ನ್ಯಾಯದ ಹರಿಕಾರರು, ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿ, ಜಾತ್ಯತೀತ ಕಲ್ಪನೆಯ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿಯವರು ವೇದಿಕೆಗೆ ಬರ್ತಾ ಇದ್ದಾರೆ. ಕಾರಣ, ಸಮಾಜದ ಜನರು ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ತಮ್ಮ ಸ್ವಾಭಿಮಾನದ ನಾಯಕನಿಗೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗಾಣಿಗ ಸಮಾಜದ ಅಪ್ರತಿಮ ನಾಡು ಕಂಡ ಕರ್ನಾಟಕ ರಾಜ್ಯದ ಜಾತ್ಯತೀತ ಪರಿಕಲ್ಪನೆಯ ಒಬ್ಬ ಬಹು ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿಯವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಬಸವರಾಜ್ ರಾರೆಡ್ಡಿ ಸಾಹೇಬರು, ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಆಗಮಿಸಿದ್ದಾರೆ. ಜ್ಯೋತಿ ಬೆಳೆಸಿಬಿಡ ಫಸ್ಟ್ ಬರ್ತಾರೆ, ನಿಂದಿರ್ತಾರೆ ಬಿಡ್ರಿ, ಅವ್ರು ನಿಂದಿರ್ತಾರೆ. ಈ ಒಂದು ಪ್ರಚಾರ ಸಭೆಯ ಮಹಾನ್ ಜ್ಯೋತಿಯನ್ನ ತಮ್ಮೆಲ್ಲರ ನೆಚ್ಚಿನ ನಾಯಕ, ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ಜಾತ್ಯತೀತವಾದ ಕಲ್ಪನೆಯನ್ನು ಹೊಂದಿರತಕ್ಕಂಥ, ಈ ನಾಡನ್ನು ಕಟ್ಟುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಲಕ್ಷ್ಮಣ ಸವದಿಯವರು ಈ ಒಂದು ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ತಮ್ಮೆಲ್ಲ ಅಭಿಮಾನಿಗಳು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಹಲವಾರು ಖಾತೆಗಳನ್ನು ನಿರ್ವಹಿಸುವ ಮೂಲಕ, ಸ್ವಲ್ಪ ದಯವಿಟ್ಟು ಮೊಬೈಲ್ಗಳಲ್ಲಿ ಇದು ಮಾಡ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು ವೇದಿಕೆಯಿಂದ ಆ ಕಡೆ ಸರಿದು ನಿಂತು ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈಗಾಗಲೇ ಸಮಯ ಬಹಳಷ್ಟು ಆಗಿರೋದ್ರಿಂದ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷ್ಮಣ್ ಸವದಿ ಅಣ್ಣವ್ರಿಗೆ, ಬಸವರಾಜ್ ರಾರೆಡ್ಡಿ ಸಾಹೇಬರಿಗೆ, ಈ ಭಾಗದ ಆರಾಧ್ಯ ದೈವನಾದಂಥ ಅಮ್ಮಿಗೇಶ್ವರನ ಪಾದವೃಂದಗಳಲ್ಲಿ ನಮಸ್ಕರಿಸಿ 2023ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಪ್ರಚಾರಾರ್ಥಕವಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತ ಲಕ್ಷ್ಮಣ ಸವದಿ ಸಾಹೇಬ್ರವರ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆರ್ಥಿಕವಾಗಿ ಸ್ವಾಗತವನ್ನು ಇವತ್ತು ಕೋರ್ತಾ ಇದ್ದೇನೆ. ಮಾಜಿ ಸಚಿವರು, ಯಲಬುರ್ಗಾ ಕ್ಷೇತ್ರದ ಅಭ್ಯರ್ಥಿಗಳಂತ ಬಸವರಾಜ್ ರಾರೆಡ್ಡಿ ಸಾಹೇಬ್ರ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಂತ ಎಂಕಣ್ಣ ಎರೇಸಿ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಹಿರಿಯರಂತ ವಿರಿಂಗೌಡಣ್ಣ ಬಳ್ಳೂಟಗಿರವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂತ ಜನಾರ್ದನ್ ಅಣ್ಣವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಹೇಂದ್ರಣ್ಣ ಚೋಪ್ರಾ ಅವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಂದೆಯವರು
ಮಾಜಿ ಶಾಸಕರಂತ ಬಸವರಾಜ್ ಇಟ್ನಾಳ್ ಸಾಹೇಬ್ರವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿರ್ಪಣ್ಣಣ್ಣ ನವೋದಯರವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಹೋದರ ಪ್ರಸನ್ನ ಗಡದ್ರವ್ರನ್ನ, KM ಸೈಯದ್ರವ್ರನ್ನ, ಇವತ್ತು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಗುರು ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಮೇ 10ರಂದು ನಡೀತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಪ್ರಚಾರಾರ್ಥಕವಾಗಿ ಇವತ್ತು ಆಗಮಿಸಿ ತಮ್ಮೆಲ್ಲ ಇವತ್ತೇನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ರಮ ಸಂಖ್ಯೆ 5 ರಾಘವೇಂದ್ರ ಬಸವರಾಜ್ ಇಟ್ನಾಳ್ ಅವ್ರ ಗುರುತು ಹಸ್ತ ಇದಕ್ಕೆ ಮತ ಹಾಕೋದ್ರ ಮೂಲಕ ಈಗಾಗಲೇ 2013-18ರಲ್ಲಿ 2 ಬಾರಿ ನನ್ನನ್ನು 27,000 ಅಂತರದಿಂದ ಇವತ್ತು ವಿಧಾನಸಭೆಗೆ ಕಳಿಸಿ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ 10 ವರ್ಷದಲ್ಲಿ ಸುಮಾರಾಗಿ 5,000 ಕೋಟಿಯನ್ನು ತರೋದ್ರ ಮುಖಾಂತರ ಏತ ನೀರಾವರಿ ಯೋಜನೆಗಳಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಶಾಲೆ ಕಟ್ಟಡಗಳಿರ್ಬೋದು, ಕೆರೆ ತುಂಬಿಸುವಂಥ ಯೋಜನೆ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತೇನು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜನ್ನು ತರೋದ್ರ ಮೂಲಕ ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ, ಶೋಷಿತರಿಗೆ, ದೀನದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 450 ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೊಡೋದ್ರ ಮೂಲಕ ಈ ಜಿಲ್ಲೆಗೆ, ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲತೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಬಂಧುಗಳೇ, ಈಗಾಗಲೇ ಕೊಪ್ಪಳ ಕ್ಷೇತ್ರದಲ್ಲಿ ಇವತ್ತೇನು 25 ದಿನಗಳ ಕಾಲ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ಸಾಗರೋಪಾದಿಯಲ್ಲಿ ಯುವಕರು, ತಾಯಂದಿರು, ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಅಭಿವೃದ್ಧಿಯನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥದ್ದು ನಾವು ನೋಡಿದರೆ ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ, ಪ್ರೀತಿ, ಇವತ್ತೇನು ನಿಮ್ಮಲ್ಲಿರ್ತಕ್ಕಂಥ ಒಂದು ಸಂತೋಷವನ್ನು ನಾವು ನೋಡಿದರೆ ನಿಶ್ಚಿತವಾಗಿ 3ನೇ ಬೇರೆಗೆ ತಮ್ಮೆಲ್ಲರ ಆಶೀರ್ವಾದ ಮೂಲಕ ಮತ್ತೆ ವಿಧಾನಸಭೆಗೆ ಅತ್ಯಂತ ಹೆಚ್ಚಿನ ಅಂತರದಿಂದ ಕಳಿಸ್ತೀರಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನಾಯಕರ ಅಂತ ತೋಟಪ್ಪಣ್ಣ ಕಾಮನೂರು ಅವರು ಬಂದ ಮೇಲೆ ಇವತ್ತು ಹೆಚ್ಚು ಶಕ್ತಿ ಇವತ್ತು ನಮ್ಮ ಜಿಲ್ಲೆಗೆ ಬಂತಕ್ಕಂಥ ಕೆಲಸ ಆಗಿದೆ. ಇನ್ನೂ ಹೆಚ್ಚಿನ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಂತ ಲಕ್ಷ್ಮಣ್ ಸವದಿ ಅಣ್ಣವರು ಬಂದ ಮೇಲೆ ಅತ್ಯಂತ ಹೆಚ್ಚಿನ ಶಕ್ತಿ ಪಕ್ಷಕ್ಕೆ ಬರ್ತಕ್ಕಂಥ ಕೆಲಸ ಆಗಿದೆ. ಮಾಜಿ ಮುಖ್ಯಮಂತ್ರಿಗಳಂತ ಜಗದೀಶ್ ಶೆಟ್ಟರ್ನವರು ಕೂಡ ಪಕ್ಷಕ್ಕೆ ಬಂದ ಮೇಲೆ ಇವತ್ತು ನಮಗೆ ರಾಜ್ಯದಲ್ಲಿ ಸಮೀಕ್ಷೆಗಳು ಹೇಳ್ತಾ ಇದೆ, ಸ್ಪಷ್ಟ ಬಹುಮತದೊಂದಿಗೆ ಮುಂದಿನ ದಿನಮಾನಗಳಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿಗಳಾಗ್ತಾರೆ. ನಿಮಗೆ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಘೋಷಣೆಗಳನ್ನ ಮಾಡ್ತಾರೆ ಅಂತಕ್ಕಂಥ ಈಗಾಗಲೇ 5-6 ಘೋಷಣೆಗಳನ್ನ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತು ತಾಯಂದಿರಿದ್ದಾರೆ, 460 ರೂಪಾಯಿ ಇದ್ದಂಥ ಒಂದು ಸಿಲಿಂಡ್ರು 1160-1200ವರೆಗೆ ಇವತ್ತು ಖರೀದಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಾಯಂದಿರಿಗೋಸ್ಕರ 2,000 ಪ್ರತಿ ತಿಂಗಳ ಸಹಾಯಧನ ಕೊಡಲಿಕ್ಕೆ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಈಗಾಗಲೇ ನಿರುದ್ಯೋಗಿ ಯುವಕರಿಗೆ ಇವತ್ತೇನು 1,500ರಿಂದ 3,000 ಕೊಡ್ತಕ್ಕಂಥ ಸಹಾಯಧನ, ಇವತ್ತು ಪ್ರತಿಯೊಂದು ಮಹಿಳೆಗೆ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ತಾವು ನೋಡ್ತಾ ಇದ್ದೀರಿ. ಪ್ರತಿಯೊಂದು ಮನೆಗೂ ಕೂಡ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ಕೊಡೋದ್ರ ಮೂಲಕ ಬಡತನವನ್ನು ಹೋಗಲಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಡವರಿಗೆ 10 kg ಅಕ್ಕಿ ಇವತ್ತು ಅಕ್ಕಿ ಕೊಡೋದ್ರ ಮೂಲಕ 2 ಹೊತ್ತು ಊಟ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷ ನುಡಿದಂತೆ ನಡೀತದೆ. ಇವತ್ತು ನಿಮಗೆಲ್ಲರಿಗೂ ಕೂಡ ನಿಮ್ಮ ಮನೆ ಬಾಗಿಲಿಗೂ ಕೂಡ ಸರ್ಕಾರದ ಕಾರ್ಯಕ್ರಮವನ್ನ ನೇರವಾಗಿ ಬಡವರ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಸಮಯದ ಅಭಾವ ಇದೆ, ಇನ್ನು ಅನೇಕ ನಾಯಕರು ಮಾತನಾಡ್ತಾ ಇದ್ದಾರೆ, ನಿಮ್ಮನ್ನೆಲ್ಲ ಉದ್ದೇಶ ಮಾತನಾಡ್ತಾ ಇದ್ದಾರೆ. ಇವತ್ತು ನೀವು ಒಂದು ಕಡೆ ಬೆಲೆ ಏರಿಕೆ ವಿರುದ್ಧ, ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ, ಒಂದು ಕಡೆ ಕೋಮುವಾದದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೆ ಅವಕಾಶ ಇವತ್ತು 10ನೇ ತಾರೀಕು ಏನು ಬರ್ತಾ ಇದೆ, ಮೇ 10ನೇ ತಾರೀಕಿನಂದು ತಾವೆಲ್ಲರೂ ಕೂಡ ಸನ್ನದ್ಧರಾಗಬೇಕಾಗಿದೆ. ಕೇವಲ ಒಬ್ಬರು ಮತ ಹಾಕಿದರೆ ಸಾಲದು, ಇನ್ನಿತರನ್ನ ಕರ್ಕೊಂಬಂದು ಇವತ್ತೇನು ಈ 14 ಗ್ರಾಮಲ್ಲ ಇಡೀ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತದ ಅಂತರದಿಂದ ಇವತ್ತು ಗೆಲ್ಲಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಿ ಅಂತೇಳಿ
ವಿನಂತಿ ಮಾಡಿಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಜಿಲ್ಲಾ ಗಾಣಿಗ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತೋಟಪ್ಪ ಕಾಮನೂರವರು ವೇದಿಕೆ ಮೇಲೆ ಬರಬೇಕು ಮತ್ತು ಸಮಾಜದ ನಾಯಕರಾಗಿರ್ತಕ್ಕಂಥ ಶರಣಪ್ಪ ಸಜ್ಜನ್ ಅವರು ಮಾನ್ಯ ತಮ್ಮ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಸಮಾಜದ ಪರವಾಗಿ ಹೂಗುಚ್ಛವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಬೇಗ ಬನ್ನಿ ಲೇಟ್. ಸಮಾಜದ ಪರವಾಗಿ ಹೂಗುಚ್ಛವನ್ನು ನೀಡಲಿಕ್ಕೆ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಬರ್ರಿ ಬರ್ರಿ. ರಾಘವೇಂದ್ರ ಹಿಟ್ನಾಳ್ ಅವರ ಅಭಿವೃದ್ಧಿಯ ಕ್ರಾಂತಿ ಈ ಕ್ಷೇತ್ರದಲ್ಲಿ ಆಗಿರೋದನ್ನು ತಾವೆಲ್ಲರೂ ಕೂಡ ಗಮನಿಸಿದಿರಿ. ಬಹಳ ಸಮಯ ಆಗಿದೆ, ಇಲ್ಲಿವರೆಗೂ ಕೂಡ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯ ಪರ್ವವನ್ನು ತಮ್ಮೆದುರಿಗೆ ತೆರೆದಿಟ್ಟಿದ್ದೇವೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ತಮ್ಮ ಪ್ರೀತಿಯ ನಾಯಕರು, ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ಜಾತ್ಯತೀತವಾದದ ನಾಯಕರು ಬಸವರಾಜ್ ರಾಯರೆಡ್ಡಿ ಸಾಹೇಬರಿಗೂ ಕೂಡ ಸಮಾಜದ ಪರವಾಗಿ ಹೂಗುಚ್ಛವನ್ನು ನೀಡ್ತಾ ಇದ್ದಾರೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಸವರಾಜ್ ರಾಯರೆಡ್ಡಿ ಸಾಹೇಬರು ಕೂಡ 4 ಮಾತುಗಳನ್ನು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ ರಾಘವೇಂದ್ರ ಹಿಟ್ನಾಳ್ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಲಿಕ್ಕೆ ಬಂದಿರುವಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಲಕ್ಷ್ಮಣ್ ಸವದಿ ಅವರೇ ಮತ್ತು ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ರಾಘವೇಂದ್ರ ಹಿಟ್ನಾಳ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ, ರೈತ ಬಾಂಧವರೇ, ತಾಯಂದಿರೇ, ಸ್ನೇಹಿತರೇ, ಎಲ್ಲರೂ ನಮಸ್ಕಾರ. ವೇಳೆ ಕಡಿಮೆ ಇದೆ, ಯಾಕಂದರೆ 10 ಗಂಟೆಗೆ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳು ಬಂದ್ ಆಗ್ತದೆ.